ಕರುನಾಡಿನ ಸಮಸ್ತ ವೀಕ್ಷಕರೆಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಕರುನಾಡಿನ ಸಮಸ್ತ ವೀಕ್ಷಕರೆಲ್ಲರಿಗೂ ನಾಡ ಹಬ್ಬ ದಸರಾ ಹಾಗೂ ವಿಜಯದಶಮಿಯ ಶುಭಾಶಯಗಳು. ಜೀವಕ್ಕೆ ಜೀವ ಕೊಡುವಂತ ಜನ್ಮದ ಜೋಡಿಗೆ, ಹಾಲು ಜೇನಿನಂತ ಆಲ್ ಟೈಮ್ ಜೋಡಿಗೆ, ಜಸ್ಟ್ ಮ್ಯಾರಿಡ್ ಜಾಲಿ ಜೋಡಿಗೆ, ಎಂಗೇಜ್ ಆಗಿರುವಂತ ಯಂಗ್ ಜೋಡಿಗೆ, ಸರಸ ವಿರಸ ಸಮರಸವನ್ನ ಬೆಸೆದಂತಹ ಹಿರಿಯ ಜೋಡಿಗಳಿಗೆ ಮೋಸ್ಟ್ ವೆಲ್ಕಮ್ ಟು ಜೋಡಿ ನಂಬರ್ 1 ಸೀಸನ್ 2 ಜೋಡಿ ದಸರಾ. Co-presented by Horlicks Women's Plus, co-powered by Gold Winner, special partner GRB Masala, Sadhguru Ayurveda Gram Floor Soap, Hudson Curd, Bima Jewelers since 1925, associate sponsors Koda Slavia, digital streaming partner ZEE5. ನವರಾತ್ರಿಯ ಮೂಲಕ ನವಶಕ್ತಿಯ ವೈಭವವನ್ನ ಭಕ್ತಿಯಿಂದ ಆರಾಧಿಸುವಂತ ಕನ್ನಡಿಗರ ಸಂಭ್ರಮದ ಹಬ್ಬ ದಸರಾ. ದಸರಾ ಅಂದ ತಕ್ಷಣ ನಮ್ಮೆಲ್ಲರೂ ಕಣ್ತುಂಬಿಕೊಳ್ಳುವಂಥದ್ದು ವಿಶ್ವವಿಖ್ಯಾತ ಜಂಬೂ ಸವಾರಿ. ಅಪ್ಪನ ಹೆಗ್ಲೇರಿ ಜಂಬೂ ಸವಾರಿ ನೋಡ್ತಾ ಇದ್ದಂತ ಖುಷಿನೇ ಬೇರೆ. ರಾತ್ರಿ ಆಗ್ತಿದ್ದಕ್ಕೆ ವಿದ್ಯುತ್ ಅಲಂಕಾರದಿಂದ ಕಂಗೊಳಿಸುವಂತ ಮೈಸೂರು ಅರಮನೆ, ಜಗನ್ಮೋಹನ್ ಪ್ಯಾಲೇಸ್, ಲಲಿತ್ ಮಹಲ್ ಇವೆಲ್ಲ ಒಂದ್ ಕಡೆ ಆಕರ್ಷಣೆ ಆದ್ರೆ, ಸದಾ ನಮ್ಮನ್ನೆಲ್ಲ ಕಾಯುವಂತಹ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನ ಮಾಡ್ಕೋಬೇಕು, ಅವಳನ್ನ ಕಣ್ ತುಂಬ್ಕೋಬೇಕು ಅಂತ 1 ತಿಂಗಳ ಮುಂಚಿತವಾಗಿ ವಿಶ್ವದಲ್ಲಿರುವಂತ ಎಲ್ಲಾ ಕನ್ನಡಿಗರು ಮೈಸೂರಿಗೆ ಬರಬೇಕು ಅಂತ ತುದಿಗಾಲಲ್ಲಿ ಕಾತುರದಿಂದ ಕಾಯುವಂತೆ ಮಾಡುವಂತಹ ವಿಶ್ವವಿಖ್ಯಾತ ನಾಡ ಹಬ್ಬ ದಸರಾ. ನವಶಕ್ತಿ ಹಾಗೂ ನವರಾತ್ರಿಯ ಮಹತ್ವವನ್ನ, ನಾಡ ಹಬ್ಬ ದಸರಾದ ನೆನಪುಗಳನ್ನ ನಮ್ಮ ನವ ಜೋಡಿಗಳ ಈ ಒಂದು ವೇದಿಕೆಯಲ್ಲಿ ನಾವೆಲ್ಲರೂ ಇಂದು ಸಂಭ್ರಮಿಸುವಂತ ಸವ್ಯ. ಸೊ ನಮ್ಮ ಜೋಡಿ ದಸರಾಗೆ ನಮ್ಮ ಬೀಗರಿಗೆ ಸ್ವಾಗತ ಸುಸ್ವಾಗತ. ಹಾಗೆ ನಮ್ಮ ನವ ಜೋಡಿಗಳಿಗೆ ಸ್ವಾಗತ ಸುಸ್ವಾಗತ. ಕುರಿ ನಿಮಗೂ ಕೂಡ ಸ್ವಾಗತ. ಅಯ್ಯೋ ನಿಮ್ಗೂ ಶ್ವೇತು ಸ್ವಾಗತ ಸುಸ್ವಾಗತ ಶ್ವೇತು. ಥ್ಯಾಂಕ್ ಯು. ಓಕೆ ಮಾಳವಿಕಮ್ಮ, ನೀವ್ ಹೇಳಿ, ಇವತ್ತು ನಮ್ಮ ವೇದಿಕೆಯಲ್ಲಿ ದಸರಾ ಸ್ಪೆಷಲ್ ನಡೀತಾ ಇದೆ, ನಿಮ್ಗೆಷ್ಟು ಖುಷಿ ಕೊಡ್ತಾ ಇದೆ? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲರಿಗೂ ನಾಡ ಹಬ್ಬ ದಸರಾದ ಶುಭಾಶಯಗಳು. ಯಾ ದೇವಿ ಸರ್ವಭೂತೇಶು ವಿಷ್ಣು ಮಾಯೇತಿ ಸಂಸ್ಥಿತ, ನಮಸ್ತಸ್ಯೈ 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 ನಮೋ ನಮಃ. ದೇವಿ ಚಾಮುಂಡೇಶ್ವರಿಗೂ ಮಹಿಷಾಸುರನಿಗೂ ಕಾಳಗ ನಡೆಯುತ್ತೆ 9 ರಾತ್ರಿಗಳು. 10ನೇ ದಿವಸ ಆಕೆ ಅವನನ್ನ ಸಂಹರಿಸಿ ವಿಜಯದಶಮಿಯನ್ನ ಆಚರಿಸುವಂತಹ ಒಂದು ಪದ್ಧತಿ ನಮ್ಮಲ್ಲಿದೆ. ಉತ್ತರ ಭಾರತದಲ್ಲಿ ಬೇರೆ ಆಚರಣೆ ಇರುತ್ತೆ. ಈ 9 ದಿವಸ ರಾಮನಿಗೂ ರಾವಣನಿಗೂ ಯುದ್ಧ ನಡೆಯುತ್ತೆ. ವಿಜಯದಶಮಿಯ ದಿವಸ ರಾವಣನ ಸಂಹಾರ ಆಗಿ ರಾಮ ಮತ್ತೆ ಹಿಂತಿರುಗಿ ಅಯೋಧ್ಯೆಗೆ ಹೊರಡ್ತಾನೆ. ದೀಪಾವಳಿಯ ದಿವಸ ಅಲ್ಲಿ ಪಟ್ಟಾಭಿಷೇಕ ನಡೆಯುತ್ತೆ ಅನ್ನೋದು ಅಲ್ಲಿಯ ಐತಿಹ್ಯ. ಅದರ ವಿಷಯ ಇಷ್ಟೇ, ಒಳ್ಳೇದು ಕೆಟ್ಟದ್ದನ್ನ ಸಂಹರಿಸುತ್ತೆ ಅಥವಾ ಕೆಟ್ಟದರ ಮೇಲೆ ಒಂದು ರೀತಿಯ ಪ್ರಹಾರ ನಡೆದು ಜಗತ್ತೆಲ್ಲ ಪ್ರಕಾಶಮಾನವಾಗುತ್ತೆ. ಅದು ದೀಪಾವಳಿಯಾಗಿ ನಂತರ ನರಕಾಸುರನು ವಧೆಯು ಕೃಷ್ಣನಿಂದ ಆಗತ್ತೆ, ಅದು ದೀಪಾವಳಿ ಆಗತ್ತೆ. ಹೀಗೆ ನಮ್ಮಲ್ಲಿ ಎಲ್ಲದಕ್ಕೂ ಒಂದು ದಾರ್ಶನಿಕ ಅರ್ಥ ಇರುತ್ತೆ, ಮತ್ತೊಂದು ಆಚರಣೆಯ ಅರ್ಥ ಇರುತ್ತೆ. ಈ ಆಚರಣೆ ಮನೆಯಲ್ಲಿ ಗೊಂಬೆ ಕೂಡ್ಸೋದು, ಹೆಣ್ಮಕ್ಳು ಬಗೆ ಬಗೆಯ ಅಲಂಕಾರಗಳನ್ನ ಮಾಡ್ಕೊಳ್ಳೋದು, ದೇವಸ್ಥಾನಕ್ಕೆ ಹೋಗೋದು, ಚಾಮುಂಡೇಶ್ವರಿಯ ದರ್ಶನ ಪಡೆಯೋದು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಈ ಹಬ್ಬಗಳನ್ನ ಆಚರಣೆ ಮಾಡ್ತೀವಿ. ಇಡೀ ನಾಡೇ ಆಚರಣೆ ಮಾಡುವಂಥದ್ದು ಕರ್ನಾಟಕದಲ್ಲಿ ಮಾತ್ರ ಅಂತ ಅಂದ್ಕೋತೀನಿ. ಅದು ನಮ್ಮ ಮೈಸೂರು ಮಹಾರಾಜರ ಪರಂಪರೆಯಲ್ಲಿ ಬಂದಿರುವಂಥದ್ದು. ಜಂಬೂ ಸವಾರಿ ನೀವು ಹೇಳಿದ್ರಿ, ಅದೇ ರೀತಿಯಾಗಿ ಮಹಾರಾಜರ ದರ್ಶನವೂ ಆಗ ಆಗ್ತಾ ಇತ್ತು, ಅವರ ಮೆರವಣಿಗೆ ನಡೀತಾ ಇತ್ತು. ಹೀಗೆ ದರ್ಬಾರು ಎಲ್ಲವೂ ಇರುತ್ತೆ. ಈಗ ಸರ್ಕಾರಗಳು ಆ ಕೆಲಸವನ್ನ ಮಾಡ್ತಾ ಇದೆ. ಬಹಳ ಸಂಭ್ರಮದ ಕಾಲ. ಹಾಗಾಗಿ ಎಲ್ಲರಿಗೂ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಪ್ರೇಮ್ ಅವರೇ, ಎಲ್ಲರಿಗೂ ಸಹ ನಾಡ ಹಬ್ಬ ದಸರಾ ಶುಭಾಶಯಗಳು. ಕನ್ನಡಿಗರಿಗೆ ಇಡೀ ಪ್ರಪಂಚದಲ್ಲೇ ವಿಶೇಷವಾದ ಸಂಸ್ಕಾರ ಇದೆ. ಅದು ಹೇಗೆ ಬಂತು ಅನ್ನೋದಕ್ಕೆ, ಕರ್ನಾಟಕ ಆಗೋದಕ್ಕಿಂತ ಮುಂಚೆ ಮೈಸೂರು ಸಂಸ್ಥಾನ ಆಗಿತ್ತು. ಸೊ ಅವತ್ತಿಂದ ಇವತ್ತೂ ಸಹ ನೀವು ನೋಡಿದ್ರೆ ಮೈಸೂರಿನ ಅರಮನೆ ಸುತ್ತಮುತ್ತ ಯಾರು ಮೈಸೂರಿಗಿಂತ ಎತ್ತರದಲ್ಲಿ ಮನೆ ಕಟ್ಟಲ್ಲ. ಕಾರಣ ಏನು ಅಂದ್ರೆ, ಮಹಾರಾಜರು ನಮ್ಮನ್ನು ಅಷ್ಟೊಂದು ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ, ನಮ್ಗೆ ಆಶ್ರಯ ಕೊಟ್ಟಿದ್ದಾರೆ, ಇಡೀ ನಾಡನ್ನ ನಮಗೆ ಕಟ್ಕೊಟ್ಟಿದ್ದಾರೆ. ಕಷ್ಟ ಅಂತ ಬಂದಿದ್ದ ಕಾಲದಲ್ಲಿ ನೀರು ಅಂತ ಬೇಕಾದಾಗ KRS ಕಟ್ಟೋದಕ್ಕೋಸ್ಕರ ಅವರಲ್ಲಿದ್ದಂಥ ಅಷ್ಟೂ ಒಡವೆಗಳನ್ನ ಬೇರೆ ದೇಶದ ರಾಜರ ಹತ್ರ ಅಡ ಇಟ್ಟು ದುಡ್ಡು ತಗೊಂಬಂದು ಮಾರಿಯೇ KRSನ ಕಟ್ಟಿದ್ದು. ಸೊ ಅದಕ್ಕೆ ಪ್ರತೀಕವಾಗಿ ಇವತ್ತು ಅಷ್ಟೇ ಎಲ್ಲೂ ಮೈಸೂರು ಅರಮನೆ ಸುತ್ತಮುತ್ತ ಯಾರು ಪ್ಯಾಲೇಸ್ಗಿಂತ ಎತ್ತರವಾಗಿ ಮನೆ ಕಟ್ಟೋದಿಲ್ಲ. ಸೊ ಅದೊಂದು ಪ್ರತೀಕ. ಆಮೇಲೆ ನಾವೆಷ್ಟು ಪುಣ್ಯ ಮಾಡಿದೀವಿ ಈ ಕರ್ನಾಟಕದಲ್ಲಿ ಹುಟ್ಟೋದಕ್ಕೆ ಅಂದ್ರೆ, ಇಡೀ ಪ್ರಪಂಚದಲ್ಲಿ ಎಷ್ಟೇ ಶ್ರೀಮಂತ ರಾಷ್ಟ್ರ ಯಾರೇ ಇದ್ರೂ ಸಹ ಚಿನ್ನದ ಅಂಬಾರಿ ಮೇಲೆ ನಾವು ನಂಬುದಂತ ದೇವ್ರನ್ನ ಕೂರಿಸ್ಕೊಂಡು ಇಡೀ ಮೈಸೂರನ್ನ ಪ್ರದಕ್ಷಿಣೆ ಹಾಕೋದು ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲೂ ಇಲ್ಲ. ಅದು ಒನ್ ಅಂಡ್ ಓನ್ಲಿ ನಡೆಯೋದು ನಮ್ಮ ಕರ್ನಾಟಕದಲ್ಲಿ, ನಮ್ಮ ಮೈಸೂರಿನಲ್ಲಿ ಮಾತ್ರ.
ಒಂದು ನಾಡ ಹಬ್ಬ ದಸರಾನ ವಿಶೇಷವಾಗಿ ನಾವು ಆಚರಣೆ ಮಾಡ್ತೀವಿ. ಈ ಸರಿ ನಮ್ಮ ಎಲ್ಲ ಜೋಡಿಗಳ ಜೊತೆನಲ್ಲಿ, ಎಲ್ಲ ಕರ್ನಾಟಕದ ಜನತೆ ಜೊತೆನಲ್ಲಿ, ನಮ್ಮ ಜಿ ಕುಟುಂಬದ ಈ ವೇದಿಕೆನಲ್ಲಿ ದಸರಾ ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ನಿಮ್ಮೆಲ್ಲರಿಗೂ ಸಹ ದಸರಾ ಹಬ್ಬದ ಶುಭಾಶಯಗಳು. ಎಲ್ರಿಗೂ ಒಳ್ಳೆಯದಾಗಿ. ಕಾರ್ಯಕ್ರಮವನ್ನ ಶುರು ಮಾಡೋದಕ್ಕಿಂತ ಮುಂಚೆ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನ ಮಾಡ್ಕೊಂಡು ಅವರ ಆಶೀರ್ವಾದ ಪಡ್ಕೊಳ್ಳೋಣ ಅಲ್ಲ? ದಯವಿಟ್ಟು ಬನ್ನಿ. ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ನಾವೆಲ್ಲರೂ ಪಡ್ಕೊಂಡಾಯ್ತು. ಇದೇ ಖುಷಿನಲ್ಲಿ ಶುರು ಮಾಡೋಣ ಇಂದಿನ ಸಂಚಿಕೆ ಜೋಡಿ ದಸರಾ. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್, ಥ್ಯಾಂಕ್ ಯು. ಸೊ ಈಗ ಮೊದಲನೇ ಆಟವನ್ನ ಆಡುವಂತಹ ಸಮಯ. ಆಲ್ರೆಡಿ ಇಲ್ಲಿ ಗೇಮ್ ಸೆಟಪ್ ಆಗ್ಬಿಟ್ಟಿದೆ. ಸೊ ಈ ಆಟದ ಹೆಸರು ಮನೆ ಕಟ್ಟಿ ನೋಡು. ಈ ಆಟವನ್ನ ಆಡೋದಕ್ಕೆ ನಮ್ಮ ವೇದಿಕೆಗೆ ಬರ್ತಾ ಇದ್ದಾರೆ ನಮ್ಮ ವೇದಿಕೆಯ ಹಿರಿಯ ಜೋಡಿ ಚಿದಾನಂದ್ ಅವರು ಹಾಗೂ ಅವರ ಶ್ರೀಮತಿ ಕವಿತಾ ಅವರು. ಅವರ ಜೊತೆ ಬರ್ತಾ ಇದ್ದಾರೆ ನಾಯಕ ಗಾಯಕ ಜೋಡಿ ಆನಂದ್ ಹಾಗೂ ಅವರ ಶ್ರೀಮತಿ ಚೈತ್ರ. ಎರಡೂ ಜೋಡಿಗಳು ಈಗ ವೇದಿಕೆ ಮೇಲೆ ಇದ್ದಾರೆ. ಈ ಆಟ ತುಂಬಾನೇ ಸಿಂಪಲ್ ಅಪ್ಪ. ಮದ್ವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅಂತ ಒಂದು ಗಾದೆನೆ ಇದೆ. ಆಲ್ರೆಡಿ ಇವ್ರುಗಳಿಗೆಲ್ಲ ನಾವು ಮದ್ವೆ ಮಾಡಿಸಾಗಿದೆ. ಈಗ ಮನೆ ಕಟ್ಕೋಬೇಕು ಅಂತ ಒಂದು ಆಸೆ ಇದ್ದೇ ಇರುತ್ತಲ್ವಾ, ಅದಕ್ಕೆ ಅಂತಾನೆ 2 ಸೈಟ್ಗಳನ್ನ ನಾವೇ ಅಲಾಟ್ ಮಾಡ್ಬಿಟ್ಟಿದೀವಿ. ಒಂದು ಕದಂಬ, ಇನ್ನೊಂದು ಹೊಯ್ಸಳ. ನೀವೇನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿರುವಂತ ಮನೆಯನ್ನ ಇನ್ನೊಂದ್ ಫ್ಲೋರು ಅಂತ ಇಲ್ಲಿ ನೋಡಿ, ಅಲ್ಲಿ ಗೋಡೆ ಇದೆಯಲ್ಲ, ಹೊಯ್ಸಳ ಅಂತ ಇಲ್ಲಿದೆ, ಕದಂಬ ಅಂತ ಅಲ್ಲಿದೆ, ಅಲ್ಲಿವರೆಗೂ ನೀವು ಬಿಲ್ಡ್ ಮಾಡ್ತಾ ಹೋಗ್ಬೇಕಾಗತ್ತೆ. ಕಟ್ಟೋ ಹಂತದಲ್ಲಿ ಯಾವುದೇ ಕಾರಣಕ್ಕೂ ಮನೆ ಬೀಳ್ದೇ ಇರೋ ಹಾಗೆ ನೀವು ನೋಡ್ಕೋಬೇಕು. ರೆಡಿ ಇದೀರಲ್ಲ? ಈ ಆಟಕ್ಕೆ ಇವ್ರಿಗೆ ಸಿಗುವಂತ ಕಾಲಾವಕಾಶ 3 ನಿಮಿಷಗಳು. ರೆಡಿ ಇದ್ದೀರಾ? ಮನೆ ಪೊಸಿಷನ್ಸ್ ತಗೊಳ್ಳಿ. ಓಕೆ, ನಿಮ್ಮ ಆಟದ ಸಮಯ ಈಗ ಶುರು. ಆನಂದ್ ಅವರು ಜಾಗರೂಕತೆಯಿಂದ ಮನೆನ ಬಿಲ್ಡ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ಕವಿತಾ ಅವರು ಇನ್ನೇನು ಹತ್ರ ಬಂದ್ಬಿಟ್ರು. ಮೊದಲನೇ ಫ್ಲೋರ್ ಕವಿತಾ ಅವ್ರು ಕಟ್ಬಿಟ್ಟಿದ್ದಾರೆ. ಆನಂದ್ ಅವರು ಇಟ್ಟಿಗೆ ಹುಡುಕ್ತಾ ಇದ್ದಾರೆ. ಬೀಳಿಸ್ಬೇಡಿ, ಹುಷಾರಾಗಿ ಆಟ ಆಡಿ. ಚಿದಾನಂದ್ ಅವರು ಸಾಕಾಗಿ ಪ್ಲಾನ್ ಮಾಡಿಟ್ಕೊಂಡ್ರು. ಮಾಡಿ ನಿಧಾನಕ್ಕೆ ಮಾಡಿ. ಇಟ್ಕೊಳ್ಳಿ, ಮೇಲೆ ಇಟ್ಕೊಳ್ಳಿ ಒಬ್ರು. ಓ, ಇನ್ನೇನ್ ಬಂದೇ ಬಿಡ್ತು. ಇನ್ನೊಂದು ಇಟ್ಟಿಗೆ ಇಟ್ರೆ ಶಾಬಾಷ್. ಆರಾಮಾಗಿ ಆಟಾಡಿ. ಟೈಮ್ ಇದೆ. ಈಗ ಇನ್ನೊಂದು ಇಟ್ಟಿಗೆ ಎಲ್ಲಿಂದ ತೆಗಿತಾರೆ ಅನ್ನೋದು ಈಗ ಒಂದು ಕುತೂಹಲಕಾರಿಯಾದ ವಿಷಯ. ಚಿದಾನಂದ್ ಅವರು ಹುಷಾರಾಗಿ ಸಖತ್ ಪ್ಲಾನ್ ಮಾಡಿ ಆ ಬ್ಲಾಕ್ ತೆಗ್ದಿದ್ದಾರೆ. ಹುಷಾರು. ಆನಂದ್ ಅವರು ಕೂಡ ಅವ್ರ ಕಾಂಪಿಟೇಷನ್ ಕೊಡ್ತಾ ಇದಾರೆ. ಹತ್ರದಲ್ಲಿದ್ದಾರೆ. ಅವ್ರದ್ದು ಒಂದ್ ಇಟ್ಟಿಗೆ ಬ್ಯಾಲೆನ್ಸ್ ಇದೆ. ಹುಷಾರಾಗಿ ಯೋಚನೆ ಮಾಡ್ಕೊಂಡು ತೆಗಿರಿ. ಯಾವುದೇ ಕ್ಷಣದಲ್ಲಾದ್ರೂ ಮನೆ ಬಿದ್ದು ಬಿಡ್ಬೋದು. ವೆರಿ ನೈಸ್. ಆನಂದ್ ನೀವು ಬಿದ್ರು ಪರವಾಗಿಲ್ಲ, ಮನೆ ಬೀಳಿಸ್ಕೊಳಕ್ ಹೋಗ್ಬೇಡಿ. ನಿಧಾನ. ವೆರಿ ನೈಸ್. ಓ, ವೆರಿ ನೈಸ್. 10 9 8 7 6 5 4 3 2 1. ಆಟ ಕಂಪ್ಲೀಟ್ ಆಗಿದೆ. ಈ ಜೋಡಿಗಳಿಗೆ ಬರ್ಲಿ ಜೋರಾದ ಚಪ್ಪಾಳೆ.
ಈ ಆಟದಲ್ಲಿ ಒಂದು ವಿಷಯ ಅಂತೂ ಚೆನ್ನಾಗಿ ಅರ್ಥ ಆಯ್ತು. ಚಿದಾನಂದ್ ಸರ್ ಈ ವೇದಿಕೆಗೆ ಬಂದಾಗ ಕಂಟೆಸ್ಟೆಂಟ್ ರೌಂಡ್ ಅಲ್ಲಿ ಐ ಥಿಂಕ್ ಮನ ಬಿಚ್ಚಿ ಮಾತಾಡಿದ್ರು. ಅಂದ್ರೆ ಒಂದು ಮನೇನ ಕಟ್ಟಬೇಕು, ಮನೆ ಕನ್ಸಾಗಿತ್ತು, ಆ ಮನೆಯನ್ನ ನನ್ನ ಹೆಂಡತಿಗೆ ನಾನು ಗಿಫ್ಟ್ ಮಾಡ್ಬೇಕು, ಅದ್ರಲ್ಲಿ ನಾವ್ ಇರ್ಬೇಕು ಅಂತೆಲ್ಲ ಹೇಳಿದ್ರು. ಅದು ಕೈ ತಪ್ಪು ಹೋಗಿತ್ತು. ಆದರೆ ಮತ್ತೆ ಅವರು ಮನೆಯನ್ನ ಕಟ್ಕೊಳ್ತಾರೆ ಅನ್ನೋದಕ್ಕೆ ಇದು ಸೂಚನೆ. ಈ ಮನೆ ಕಟ್ಟುವಂತ ಆಟದಲ್ಲಿ ವಿನ್ ಆಗಿದ್ದಾರೆ ಹಿರಿಯ ಜೋಡಿ ಚಿದಾನಂದ್ ಸರ್ ಹಾಗೂ ಕವಿತಾ ಮೇಡಮ್. ಮನೆ ಕಟ್ಟಿ ನೋಡು ಈ ಒಂದು ಆಟದ ಬಗ್ಗೆ ನಮ್ಮ ಬೀಗರು ಏನ್ ಹೇಳ್ತಾರೆ ಅಂತ ಕೇಳೋಣ. ಮಾಳ್ವಿಕಮ್ಮ, ನನಗೆ ನೀವು ಮನೆ ಕಟ್ಟೋ ಆಟ ಅಂತ ಹೇಳಿದಾಗ್ಲೇ ಅವ್ರು ಹೇಳ್ಕೊಂಡಿದ್ದೆಲ್ಲ ನೆನಪಾಯ್ತು. ಅವ್ರ ಮನಸ್ಸಿನಲ್ಲಿ ಅದು ಎಷ್ಟು ಗಾಢವಾಗಿದೆ ಆ ಆಸೆ ಅಥವಾ ಕನಸು ಅನ್ನೋದು ಅವರು ಈ ಬಿಲ್ಡಿಂಗ್ ಕಟ್ಟಿದ್ರಲ್ಲಿ ಗೊತ್ತಾಗುತ್ತೆ. ಕದಂಬ ವಂಶದವರು ಕಟ್ಟಿದ ದೇವಾಲಯದ ನೆನಪು ನಮ್ಗೆ ಯಾವುದೂ ಇಲ್ಲ. ಆ ಬನವಾಸಿ ಭುವನೇಶ್ವರಿದ್ ಮಾತ್ರ ಗೊತ್ತು. ಆದ್ರೆ ಹೊಯ್ಸಳರು ಕಟ್ಟಿರುವಂತಹ ಎಂತೆಂತ ದೇವಸ್ಥಾನಗಳಿವೆ ಅಲ್ಲ, ಅವುಗಳನ್ನೆಲ್ಲ ಕಟ್ಟಿದಾಗಾಯ್ತು ಬಿಡ್ರಿ. ಹೊಯ್ಸಳ ಅಂತ ಹೆಸರಿಟ್ಕೊಂಡಿದ್ದಕ್ಕೂ ವಿಷ್ಣುವರ್ಧನ ಆಗ್ಬಿಟ್ರಿ ಯಾಕೆ ಶಾಂತಲೆ. ಥ್ಯಾಂಕ್ ಯು ಮಾ. ಪ್ರೇಮ್ ಅವರೇ, ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಅಂತ ದೊಡ್ಡವರು ಹೇಳಿದ್ದಾರೆ. ಸೊ ಮದುವೆ ಮಾಡೋದು ಸುಲಭ ಅಲ್ಲ, ಮನೆ ಕಟ್ಟೋದು ಸುಲಭ ಅಲ್ಲ. ಅದೇ ರೀತಿ ಮದುವೆ ಆಗ್ಲಿ, ಮನೆ ಆಗ್ಲಿ, ಮನ್ಸಾಗ್ಲಿ ಮುರಿದೋದ್ರೆ ಕಟ್ಟೋದು ಬಹಳ ಕಷ್ಟ. ಸೊ ಇವತ್ತು ಜಿ ವೇದಿಕೆಗೆ ಥ್ಯಾಂಕ್ಸ್ ಹೇಳಬೇಕು. ಚಿದಾನಂದ್ ಅವರೇ, ನೀವು ನಿಜವಾದ ಮನೆ, ದೊಡ್ಡ ಮನೆ ಕಟ್ಕೊಡಕ್ ಆಗದೆ ಇರ್ಬೋದು, ಬಟ್ ಜಿ ವೇದಿಕೆ ನಿಮಗೆ ಈ ಒಂದು ಕಲ್ಪನೆಯ ಮನೆಯನ್ನ ಕಟ್ಕೊಡೋ ಒಂದು ಅವಕಾಶ ಕೊಟ್ಟಿದೆ. ಅದ್ರಲ್ಲಿ ನೀವು ಗೆದ್ದಿದ್ದೀರಾ. ಸೊ ಆಗ್ಲಿ, ನಿಮಗೂ ಒಳ್ಳೇದಾಗ್ಲಿ. ನೀವು ಒಂದು ಸ್ವಂತ ಮನೆ ಕಟ್ಟಿ ಎಲ್ರಿಗೂ ಒಳ್ಳೇದಾಗ್ಲಿ. ಹೇಗನ್ನಿಸ್ತು ಈ ಆಟದ ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿತ್ತು. ಒಂಥರ ಚಾಲೆಂಜಿಂಗ್ ಇವೆಲ್ಲ. ಚಿಕ್ಕ ವಯಸ್ಸಲ್ಲಿ ನಾವು ಇದೆಲ್ಲ ಆಡಿಲ್ಲ, ಬರೀ ಗ್ರೌಂಡಲ್ಲಿ ಬೆಳೆದವರಲ್ವಾ, ಕೈ ನಡುಗ್ತಾ ಇತ್ತು ಮಾತ್ರ. ಗೊಂತಲ್ಲಿ ಬಿದ್ದೋಗುತ್ತೋ ಅಂತ. ನಿಧಾನಕ್ಕೆ ಕಟ್ಟಿದ್ರೆ ಪರವಾಗಿಲ್ಲ, ಬೀಳಬಾರ್ದು ಅನ್ನೋದಷ್ಟೇ ಇದ್ದಿದ್ದು ನಮಗೆ. ಚಿದಾನಂದ್ ಸರ್, ನೀವ್ ಹೇಳಿ. ಬಂಡವಾಳನ ಫಸ್ಟ್ ನಾವು ಎಲ್ಲಿಗೆ ಹಾಕಬೇಕು, ಹೇಗೆ ಅದನ್ನು ಉಪಯೋಗಿಸಬೇಕು, ಯಾಕಂದ್ರೆ ಮನೆ ಫುಲ್ ಆಗಬೇಕು. ಹಾಗಾಗಿ ನಾನು ಮನೆ ಕಟ್ಟಬೇಕು ಅಂತ ಪ್ಲಾನ್ ಇಟ್ಟಾಗ ಎಲ್ಲಿಂದ ಶುರು ಮಾಡಬೇಕು, ನನಗೆ ಎಷ್ಟು ಅವಶ್ಯಕತೆ ಇದೆ, ಅಷ್ಟೇ ನಾನು ಆ ಗುರಿ ಮುಟ್ಟಬೇಕು ಅಷ್ಟೇ. ಹಾಗಾಗಿ ಇದೊಂದು ನನಗೊಂದು ಇದು ನೀವು ಕರೆಕ್ಟ್ ಆಗಿ ಕರೆಕ್ಟ್. ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್ಸ್. ದಸರಾ ಹಬ್ಬ ಅಂದ್ರಲ್ಲ, ಅದಕ್ಕೆ ಒಂದೇ ಒಂದು ಹಾಡು. ನಾದ ಪ್ರಿಯ ಶಾರದೆ ನಾರದ ಗಾನಲೋಲೆ, ನವರಾತ್ರಿಯ ವೈಭವದಿ ಕಂಡಿ ನಿನ್ನ ಲೀಲೆ, ತಂದಿರುವೆ ಅರ್ಪಿಸಲು ಭಕ್ತಿ ಎಂಬ ಮಾಲೆ, ತೂಗುವೆನು ರಾಗ ಸ್ವರದ ತೊಟ್ಟಿಲ ಉಯ್ಯಾಲೆ, ತೊಟ್ಟಿಲ ಉಯ್ಯಾಲೆ. ವಾವ್, ತುಂಬಾ ಚೆನ್ನಾಗಿ ಹಾಡಿದ್ರಿ ಕವಿತಾ ಅವರೇ. ಆ ಶಾರದೆಯ ಅನುಗ್ರಹ ಯಾವಾಗ್ಲೂ ನಿಮ್ಮ ಮೇಲೆ ಹಾಗೆ ಇರ್ಲಿ ಅಂತ ನಾವು ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ ಕುರ್ಕುರಿ ಮೆಲೋಡಿಸ್ಗೆ ಮತ್ತೊಬ್ರು ಗಾಯಕರು ಸಿಕ್ಕಿದ್ರು. ಆಯ್ತಾ? ಏನು ಇದು ಇಡ್ಲಿ ಮಾಡ್ತಾ ಇದ್ದೀರಾ? ಗ್ರೈಂಡರ್ ತಂದಿಟ್ಟಿದ್ದೀರಾ? ಗ್ರೈಂಡರ್ ತರ ಕಾಣ್ತಾ ಇದೆಯಾ ಅದು? ಹಾಗೇ ಯೋಚನೆ ಮಾಡ್ತಾ ಇರಿ ಇದ್ರಲ್ಲಿ ಏನ್ ಮಾಡ್ಬೋದು ನಾವು ಅಂತ. ಈ ಒಂದು ಆಟದ ಹೆಸರು ಸೊ ನಮ್ಗೆ ದಸರಾ ಅಂದ ತಕ್ಷಣ ಮೈಸೂರು ಸಿಟಿಗೆ ಎಂಟ್ರಿ ಆಗ್ತಿದ್ದ ಹಾಗೆ ಇಡೀ ಮೈಸೂರು ಸಿಟಿ ದೀಪದ ಅಲಂಕಾರದಿಂದ ಜಗಮಗ ಅಂತ ಜಗಮಗಿಸ್ತಾ ಇರುತ್ತೆ. ಅದರಲ್ಲೂ ನಮ್ಮ ಮೈಸೂರಿನ ಅರಮನೆನ ಆ ವಿದ್ಯುತ್ ಅಲಂಕಾರದಿಂದ ನೋಡೋದೇ ಒಂಥರ ಖುಷಿ ಅಲ್ವಾ? ಈಗ ಕತ್ತಲು ಕಳಿಬೇಕು ಅಂತಂದ್ರೆ ನಾವೆಲ್ಲರೂ ಏನ್ ಮಾಡ್ಬೇಕು? ದೀಪವನ್ನ ಹಚ್ಬೇಕು. ದೀಪ ಹಚ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ನಮ್ಮ ಜೋಡಿಗಳು ಬಂದು ನಮ್ಗೆ ದೀಪವನ್ನ ಮಾಡ್ಕೊಡ್ಬೇಕು. ಸೊ ಈ ಆಟದ ಮೂಲಕ ನಮ್ಗೆ ದೀಪಗಳನ್ನ ಮಾಡ್ಕೊಡೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಹಿರಿಯ ಹಾಗೂ ಅನುಭವಿ ಜೋಡಿಗಳಾದಂತ ಯಶವಂತ್ ಸರ್ ಹಾಗೂ ಮಾಲತಿ ಅಮ್ಮ, ರಮೇಶ್ ಪಂಡಿತ್ ಸರ್ ಹಾಗೂ ಸುನುಮಾ, ಹಾಗೂ ನಮ್ಮ ಸುಲ್ತಾನ್ಪುರದ ಹುಲಿ ಸದಾನಂದ ಜೋಡಿ. ಗೇಮ್ ಸೆಟಪ್ ಇಲ್ಲಿ ರೆಡಿ ಆಗಿದೆ. ಜೋಡಿಗಳೆಲ್ಲ ಬಂದು ರೆಡಿಯಾಗಿ ನಿಂತಿದ್ದಾರೆ. ಹೆಣ್ಮಕ್ಳೆಲ್ಲ ಕೂತ್ಬಿಟ್ಟಿದ್ದಾರೆ ದೀಪ ಮಾಡೋದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು ಇಲ್ಲಿದೆ. ಈ ಆಟದ ರೂಲ್ಸ್ ಏನು ಅಂತಂದ್ರೆ, ನಮ್ಮ ಹೆಣ್ಮಕ್ಳು ಚಂದವಾಗಿ ಒಂದು ದೀಪವನ್ನ ಮಾಡ್ತಾ ಇರ್ಬೇಕು. ಇನ್ನು ನಮ್ಮ ಗಂಡು ಮಕ್ಳು ಏನ್ ಮಾಡ್ಬೇಕು ಅಂತಂದ್ರೆ, ಅಲ್ಲಿ ಒಂದು ಸಲಕರಣೆ ಇದೆ, ಅದನ್ನ ತಗೊಂಡು ನೀಟಾಗಿ ಆ ದೀಪವನ್ನ ಕತ್ತರಿಸಿ ಅದಕ್ಕೆ ಯಾವುದೇ ರೀತಿ ಡ್ಯಾಮೇಜ್ ಆಗದೆ ಇರೋ ತರ ನೋಡ್ಕೊಂಡು ಈ ತಟ್ಟೆ ಮೇಲೆ ಇಡ್ತಾ ಹೋಗ್ಬೇಕು. ನಿಮ್ಗೆ ಸಿಗುವಂತಹ ಕಾಲಾವಕಾಶ 5 ನಿಮಿಷಗಳು. 5 ನಿಮಿಷಗಳಲ್ಲಿ ನೀವುಗಳು ಎಷ್ಟು ಚಂದದ ದೀಪವನ್ನ ಮಾಡ್ತೀರಾ, ಯಾರು ಜಾಸ್ತಿ ಮಾಡ್ತೀರಾ ಅವರು ಆಟದ ವಿನ್ನರ್ ಆಗ್ತಾರೆ. ನಿಮ್ಮ ಆಟದ ಸಮಯ ಈಗ ಶುರು.
ಯಶವಂತ್ ಸರ್ ಆಗ್ಲೇ 3, 6, 7, 8 ದೀಪಗಳು ಯಶವಂತ್ ಸರ್ ಮಾಡಿದ್ದಾರೆ. ಕಟ್ ಮಾಡಿ ಟೈಮ್. ವೆರಿ ನೈಸ್. ಸದಾ ದೀಪ 1, 2, 3, 6, 3, 9, ಸದಾ 10. ಯಶವಂತ್ ಸರ್ 4, 8, 8, 9, 10, 11 ದೀಪ ಯಶವಂತ್ ಸರ್ ಮಾಡಿದ್ದಾರೆ. ಸೂಪರ್. ರಮೇಶ್ ಸರ್ 4, 8, 12 ದೀಪ ರಮೇಶ್ ಸರ್. ಈ ಒಂದು ಆಟವನ್ನ ಆಡಿಸಿದಂತ ಉದ್ದೇಶ ಏನು ಅಂತಂದ್ರೆ, ನಾವು ಮೊದಲು ದಿನಬಳಕೆಗೆ ಬಳಸ್ತಾ ಇದ್ದಂತ ಪದಾರ್ಥಗಳು ಮಣ್ಣಿನಿಂದ ಮಾಡಿದಂತ ಪದಾರ್ಥಗಳೇ ಆಗಿರ್ತಿತ್ತು. ಅದರಲ್ಲಿ ಆ ಒಂದು ಮಣ್ಣಿನ ಕುಡಿಕೆಗಳಲ್ಲಿ ಅಡ್ಗೆ ಮಾಡ್ಕೊಂಡು ತಿಂತಾ ಇದ್ರೆ ಅದ್ರ ರುಚಿನೇ ಬೇರೆ ಇರ್ತಿತ್ತು. ಆ ಮಡಿಕೆ ಮಾಡುವಂತ ಕುಂಬಾರನ ಕಷ್ಟ ಹೇಗಿತ್ತು ಅನ್ನೋದನ್ನ ಈಗ ನಮ್ಮ ಜೋಡಿಗಳು ಇಲ್ಲಿ ಮಾಡಿ ಅರ್ಥ ಮಾಡ್ಕೊಂಡಿದ್ದಾರೆ. ಆಕ್ಚುಲಿ ಇಲ್ಲಿ ಕೊಟ್ಟಂತ ಟಾಸ್ಕ್ ಅನ್ನ ಇಲ್ಲಿರುವಂತ ಎಲ್ಲಾ ಜೋಡಿಗಳು ಕಂಪ್ಲೀಟ್ ಮಾಡಿದ್ದಾರೆ. ತುಂಬಾ ಆಸೆಯಿಂದ ಇಷ್ಟಪಟ್ಟು ಕಂಪ್ಲೀಟ್ ಮಾಡಿದ್ದಾರೆ. ಪ್ರೇಮ್ ಅವರೇ, ನಾನು ಎದ್ದು ನಿಂತ್ಕೊಂಡು ಮಾತಾಡ್ತೀನಿ ಈ ವಿಷಯದ ಬಗ್ಗೆ. ಮೊದಲನೇದಾಗಿ ನಮ್ಮ ಮಾಳವಿಕಾ ಮೇಡಮ್ ಇಂದ ಹಿಡಿದು ಶ್ವೇತಾ ಇಂದ ಹಿಡಿದು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಜೋಡಿ ಹೆಣ್ಮಕ್ಳು, ನೀವೆಲ್ಲರೂ ಸಹ ನಮ್ಮ ಜಿ ಕುಟುಂಬದ ಹಣತೆಗಳು ಅಂತ ಹೇಳಕ್ ಇಷ್ಟಪಡ್ತೀನಿ. ಅದ್ರ ಜೊತೆನಲ್ಲಿ ನಮ್ಮ ಗಂಡು ಮಕ್ಕಳೆಲ್ಲ ಏನಿದ್ದಾರೆ ಅವರೆಲ್ಲ ಎಣ್ಣೆ ತರ, ಬತ್ತಿ ತರ. ನಿಮ್ಮ ಪ್ರೀತಿ ಏನಿದೆ, ನಿಮ್ಮಿಬ್ಬರ ಮಧ್ಯೆ ಪ್ರೀತಿ, ಅದು ಬೆಳಗ್ತಾರ. ಸೊ ಹಾಗಾಗಿ ನೀವೇ ನಮ್ಮ ಜಿ ಕುಟುಂಬದ ದೀಪಗಳು ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಒಂದು ಗುಡಿ ಕೈಗಾರಿಕೆ ಬಗ್ಗೆ ಹೇಳೋದಕ್ಕೆ ಬಂದ್ರೆ, ಮೊದಲು ದಸರಾ ಬಂತು ಅಂದ್ರೆ ನಮಗ್ ಸಂಭ್ರಮ ಎಲ್ಲಿಂದ ಅಂದ್ರೆ ಬೊಂಬೆ ಎಲ್ಲಿಂದ ತರೋದು ಅಂತ. ಚನ್ನಪಟ್ಟಣಕ್ಕೆ ಹೋಗಿ ಅಲ್ಲಿನ ಒಂದಷ್ಟು ಕುಟುಂಬಗಳು ಮಾಡೋ ಅಂತ ಮಣ್ಣಿನ ಬೊಂಬೆಗಳನ್ನ ತಗೊಂಬಂದು, ಅದು ಶ್ರೀಕೃಷ್ಣ ಇರ್ಬೋದು, ಶ್ರೀರಾಮಚಂದ್ರ ಇರ್ಬೋದು, ಸೀತೆ ಇರ್ಬೋದು, ಆಂಜನೇಯ ಇರ್ಬೋದು, ಎಲ್ಲಾನು ಒಂದು ಸೆಟ್ ಫುಲ್ ತಗೊಂಬಂದು ಇಟ್ಟು ಒಂದು 4-5 ಸ್ಟೆಪ್ ಮಾಡ್ತಾ ಇದೀವಲ್ಲ ಮೇಡಮ್. ಅದು 3, 6 ಇಲ್ಲಿ 3 ಇದೆ ನೋಡಿ. 3, 6, 9, 12 ಆ ತರ ಸ್ಟೆಪ್ಸ್ ಮಾಡಿ ಒಂದೊಂದು ಸ್ಟೆಪ್ ಅಲ್ಲಿ ಒಂದು ಕಾನ್ಸೆಪ್ಟ್ ಮಾಡಿ ಇಡ್ತಾ ಇದ್ವಿ. ಅದರಿಂದ ಏನಾಗ್ತಾ ಇತ್ತು, ನಮಗೆ ಎಷ್ಟು ಸಂತೋಷ ಆಗ್ತಾ ಇತ್ತು. ಆಮೇಲೆ ಅಲ್ಲಿ ಎಷ್ಟು ಕುಟುಂಬಗಳು ಅವ್ರ ಮಕ್ಕಳು ಮದುವೆ ಮಾಡಿ, ಅವ್ರ ಮೊಮ್ಮಕ್ಕಳು ಮದುವೆ ಮಾಡಿ ಬೊಂಬೆ ತಗೊಂಡೋಗೋರ್ಗೆಲ್ಲ ಕೊಟ್ಬಿಟ್ಟು ಹರ್ಸೋರು, ನಿಮ್ಮ ಜೋಡಿ ಬೊಂಬೆ ಜೋಡಿ ತರ ಇರ್ಲಿ, ನಿಮ್ಗೆ ಹುಟ್ಟುವಂತ ಮಕ್ಕಳು ಬೊಂಬೆ ತರ ಹುಟ್ಲಿ ಅಂತ. ಸೊ ಹಾಗಾಗಿ ಅವತ್ತಿನ ಜನರೇಷನ್ ನಾವೇನು ವ್ಯಾಪಾರ ಮಾಡ್ತಾ ಇದ್ವಿ ಅದ್ರಲ್ಲೊಂದು ಸಂಬಂಧ ಅಂತ ಬೆಳೆಯೋದೆಲ್ಲಾನು ಆಗೋದು. ಸೊ ಹಾಗಾಗಿ ಈ ಜಿ ವೇದಿಕೆ ಮುಖಾಂತರ ನಾನು ಎಲ್ರಿಗೂ ಕೇಳ್ಕೊಳ್ಳೋದಂದ್ರೆ, ಎಲ್ಲಾ ವೀಕ್ಷಕರಲ್ಲೂ ವಿನಂತಿ, ದಯವಿಟ್ಟು ಮತ್ತೆ ಆ ಕುಟುಂಬಗಳು ಬಾಳಿ ಬದುಕೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಮಣ್ಣಿನ ಗಣಪತಿಗಳು ನಿಮ್ಮ ಏರಿಯಾದಲ್ಲಿ ಯಾರು ಮಾಡ್ತಾರೆ ಅವ್ರ ಹತ್ರ ಕೊಂಡ್ಕೊಳ್ಳಿ. ನಿಮ್ಮ ಏರಿಯಾದಲ್ಲಿ ಮೊದಲು ಬೆಂಗಳೂರಲ್ಲಿ ಎಲ್ಲಾ ಒಂದು ಮೂಲೆನಲ್ಲೂ ಕುಂಬಾರಪೇಟೆ ಅಂತ ಒಂದಿರೋದು, ಇವತ್ತು ತಿಗಳೂರುಪೇಟೆನಲ್ಲಿ ಕುಂಬಾರಪೇಟೆ ಅಂತಿದೆ. ಅಲ್ಲಿ ಇವತ್ತು ಮಡಿಕೆ ಮಾರೋರು ಯಾರು ಇಲ್ಲ, ಬರೀ ಎಲೆಕ್ಟ್ರಾನಿಕ್ಸ್ ಅಂಗಡಿಗಳೇ ಇದೆ ಅಲ್ಲಿ. ಆ ಒಂದು ಪಳೆಯುಳಿಕೆ, ಆ ಒಂದು ಸಂತೋಷ ಸಂಭ್ರಮ ಏನಿತ್ತು ಅದನ್ನ ಮರುಕಳಿಸ್ಬೇಕಂದ್ರೆ ದಯವಿಟ್ಟು ಬೊಂಬೆಗಳಾಗಿರ್ಬೋದು, ಈ ರೀತಿ ಹಣತೆಗಳಾಗಿರ್ಬೋದು, ಅಟ್ಲೀಸ್ಟ್ ಹಬ್ಬ ಬಂದಾಗ ನಿಮ್ಮ ಲೋಕಲ್ ಏರಿಯಾಗಳಲ್ಲೇ ಯಾರು ಮಾರ್ತಾರ ಅವ್ರ ಹತ್ರ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದು ಝೀಗ್ ಅಗೇನ್ ಥ್ಯಾಂಕ್ಸ್ ಹೇಳ್ತೀನಿ. ಅರ್ಥಪೂರ್ಣವಾದಂತ ಒಂದು ಕಾನ್ಸೆಪ್ಟ್ ನ ನಮ್ಮ ಹೆಣ್ಮಕ್ಳು ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಜಿ, ಲವ್ ಯು. ಗೊಂಬೆ ಕೂರಿಸೋದು ಮತ್ತು ಆ ಕೂರಿಸಿದ ಬೊಂಬೆಗಳನ್ನ ನೋಡಿ ಸಂಭ್ರಮ ಪಡೋದು ನಮ್ಮನೇಲಿ ಬಹಳ ವರ್ಷಗಳಿಂದ ಮಾಡ್ತೀವಿ. ಇದು 12 ಮೆಟ್ಲು ನಾವು ಕೂರಿಸ್ತೀವಿ, 100 ಬೊಂಬೆ ಇದೆ. ಮೊನ್ನೆ ನಾನು ಮಾಲೆ ಅಮಾವಾಸ್ಯೆ ದಿವಸ ಸಾಮಾನ್ಯವಾಗಿ ಈ ಗೊಂಬೆಗಳನ್ನ ಕೂರಿಸೋದು, ನಾನು ಅದನ್ನ ಮಾಡ್ತಾ ಇದ್ದಾಗ ನಮ್ಮಮ್ಮ ಹೇಳಿದ್ರು, ನೋಡು ಆ ಬೊಂಬೆ ಎಲ್ಲ ಹುಷಾರು, ಕೆಲವುದೆಲ್ಲ ನಿನ್ನಷ್ಟೇ ವಯಸ್ಸಾಗಿದೆ ಆ ಬೊಂಬೆಗಳಿಗೆ ಅಂತ. ಹಾಗೆ ಪ್ರತಿ ವರ್ಷ ಹೊಸದೊಂದು ಸೆಟ್ ತಗೋಬೇಕು ಅನ್ನೋದು ಒಂದು ನಮ್ಮಲ್ಲಿ ಪ್ರತೀತಿ ಇದೆ. ಅದನ್ನೇ ಅವರು ಪ್ರೇಮ್ ಅವರು ಅಷ್ಟು ವಿವರವಾಗಿ ಹೇಳಿದ್ದು. ಆಮೇಲೆ ನಮ್ಗೆಲ್ಲ ಕೂರಿಸ್ಬಿಟ್ಟು ಆಟ ಆಡಿಸೋರು, ಈ ಬಣ್ಣದ ಬೊಂಬೆ, ಅದರ ಬಟ್ಟೆ ಹೀಗಿದೆ, ಕೈಯಲ್ಲಿ ಇಂಥ ಆಯುಧ ಇದೆ ಅಥವಾ ಇಂಥ ವಾಹನ ಇದೆ, ಯಾವುದು ಹುಡುಕಿ ಅಂತ ನಾವು ಮಕ್ಕಳಾಗಿ 100 ಗೊಂಬೆಗಳಿರೋದಲ್ಲ, ಅದ್ರಲ್ಲಿ ಹುಡುಕಿ ಹೇಳಬೇಕು ಯಾವುದು ಅಂತ. ಈ ಥರದ್ದು ಬಹಳ ಅಂದರೆ ಇದೆಲ್ಲವೂ ಸಾಂಪ್ರದಾಯಿಕವಾಗಿ ಬಂದಿದ್ದು ಮತ್ತು ಬಹಳ ಅರ್ಥಪೂರ್ಣವಾದ್ದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮಾ. ದೀಪ ಮಾಡುವಂತ ಆಟದಲ್ಲಿ ಯಾರು ಚೆನ್ನಾಗಿ ದೀಪವನ್ನ ಮಾಡಿದ್ದಾರೆ, ಯಾರು ಗೆದ್ದಿದ್ದಾರೆ ಅಂತ ಹೇಳೋದಕ್ಕೆ ನಮ್ಮ ಬೀಗರು ಈಗ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ದಯವಿಟ್ಟು ಬನ್ನಿ. ದೀಪ ಮಾಡುವಂತ ಆಟ ದೀಪದ ತರ ಇದೆಯಾ ನೋಡಿ. ಈಗ ಜಡ್ಜಸ್ ತಮ್ಮ 12 ಇದೆ ನಿರ್ಣಯವನ್ನು ತಿಳಿಸಲು ದೀಪವನ್ನು ಪರೀಕ್ಷಿಸುತ್ತಿದ್ದಾರೆ. ಆಕ್ಚುಲಿ ಎಲ್ಲರೂ ತುಂಬಾ ಚೆನ್ನಾಗಿ ದೀಪವನ್ನ ಮಾಡಿದ್ದಾರೆ. ಡ್ಯಾಮೇಜ್ ಇಲ್ಲದೆ ಸೂಕ್ಷ್ಮವಾಗಿ ದೀಪದ ತರನೇ ಕಾಣ್ಬೇಕು, ಸ್ವಲ್ಪ ಚಂದವಾಗಿ ಕಾಣ್ಬೇಕು ಅನ್ನೋದನ್ನ ಯಾರು ಮಾಡಿದ್ದಾರೆ ಅನ್ನೋದನ್ನ ನಮ್ಮ ಬೀಗರು ಈಗ ನಿರ್ಧಾರ ಮಾಡ್ತಾರೆ. ಹೇಳಿ, ಈ ಒಂದು ಆಟದಲ್ಲಿ ಯಾರು ಚಂದವಾಗಿ ದೀಪವನ್ನ ಮಾಡಿದ್ದಾರೆ? ರಮೇಶ್ ಪಂಡಿತ್ ಸರ್ ಹಾಗೂ ಸುನೇತ್ರಾ ಪಂಡಿತ್ ಮೇಡಮ್ ಅವರು. ವೆರಿ ನೈಸ್, ಕಂಗ್ರ್ಯಾಚುಲೇಷನ್ಸ್.
ಹಣತೆ ಅಂತಾರಲ್ವಾ ಇದನ್ನ, ಹಣತೆ ಪ್ರಣತಿ ಅಂತಾರೆ ಸಂಸ್ಕೃತದಲ್ಲಿ. ಇದರಲ್ಲಿ ಒಂದು ದೀಪದ ಆಕಾರ ಇದೆಯಾ ಅನ್ನೋದು, ಇನ್ನೊಂದು ತಳ ಭದ್ರವಾಗಿದೆಯಾ ಅಂತ. ಎಣ್ಣೆ ಹಾಕಿದ್ರೆ ನಿಲ್ಬೇಕಲ್ಲ. ಯಶವಂತ್ ಸರ್, ನಿಮ್ದ್ರಲ್ಲಿ ತೊಂದರೆ ಆಗಿರೋದೇನ್ ಗೊತ್ತಾ ನೋಡಿ, ಅದು ಕಟ್ ಮಾಡುವಾಗ ತಳ ಹೋಗ್ಬಿಟ್ಟಿದೆ. ಸದಾನಂದು, ನೀನ್ ಏನ್ ಮಾಡಕ್ ಹೊರಟೆ ಅಂತ. ನಾನ್ ದೀಪನೇ ಮಾಡಕ್ ಹೊರಟೆ ಮೇಡಮ್, ಅದೇ ಬೇರೆ ಆಗಿದೆ ಅಲ್ವಾ? ಅದು ಎರಡು ದೀಪ ಇಲ್ಲಿ ಹದ ತಪ್ಪಿಸ್ಬಿಟ್ರಿ ಅದನ್ನ. ಆದ್ರೂ ಪ್ರಯತ್ನ ಪಟ್ಟಿದ್ದಕ್ಕೆ ಎಲ್ರಿಗೂ ಅಭಿನಂದನೆಗಳು. ಥ್ಯಾಂಕ್ ಯು. ಬಹಳ ದೊಡ್ಡ ತತ್ವವೆಲ್ಲ ಹೇಳ್ತಾರೆ ಇದರಲ್ಲಿ. ಘಟಕುಟ್ಯಾದಿಕಂ ಸರ್ವಂ ಮೃತ್ತಿಕಾ ಮಾತ್ರ ಮೇವಚ್ಚ ಬ್ರಹ್ಮ ಸರ್ವಂ ಜಗದ್ಮಿತ್ಯ ಜೀವೋ ಬ್ರಹ್ಮೈವನಾಪರ ಅಂತ. ನಾವೆಲ್ಲರೂ ಹೀಗೆ ಶಂಕರಾಚಾರ್ಯರು ಬ್ರಹ್ಮಜ್ಞಾನ ಒಡೆಯೋದು ಅಂದ್ರೆ, ನಾವು ಮಣ್ಣಿನ ಮಡಕೆ ಇದ್ದ ಹಾಗೆ ಭಗವಂತ ಸೃಷ್ಟಿ ಮಾಡೋದು, ಮತ್ತೆ ಮಣ್ಣಿಗೆ ಸೇರ್ಕೋತೀವಿ ನಾವು. ಹಾಗಾಗಿ ಎಲ್ಲವೂ ಮಿಥ್ಯ, ಜಗತ್ತೇ ಮಿಥ್ಯ, ಬ್ರಹ್ಮ ಮಾತ್ರ ಸತ್ಯ ಅಂತ. ಚೆನ್ನಾಗಿತ್ತು, ಆದ್ರೆ ಗೆದ್ದಿರೋದು ಸುನೇತ್ರ. ವೆರಿ ನೈಸ್, ಕಂಗ್ರ್ಯಾಚುಲೇಷನ್ಸ್. ಈಗ ಇನ್ನೊಂದು ಸಂತೋಷದ ವಿಷಯನ ನಿಮ್ಮ ಮುಂದೆ ಹಂಚ್ಕೋಬೇಕು. ನಮ್ಮ ರಮೇಶ್ ಪಂಡಿತ್ ಸರ್ ಅಭಿನಯದ ಭಾವಪೂರ್ವ ಚಿತ್ರ ಇದೇ ನವೆಂಬರ್ 3ಕ್ಕೆ ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳಲ್ಲಿ ತೆರೆ ಕಾಣಲಿದೆ. ನೋಡಿ ಆನಂದಿಸಿ. ನಮ್ಮ ಜಿ ವಾಹಿನಿಯ ಪ್ರತಿಭೆ ಚೇತನ್ ಮುಂಡಾದಿಯವರ ಡಿಜಿ ದರ್ಶನದಲ್ಲಿ ಅದ್ದೂರಿಯಾಗಿ ಮೂಡಿಬಂದಿದೆ. ಚಿತ್ರ ನೋಡಿ ಆನಂದಿಸಿ. ಅಯ್ಯಪ್ಪ, ನಮ್ದು ಎಂಡದು ಲಾರಿದು ಹೆಡ್ಲೈಟ್ಗೆ ಇದ್ದಂಗಿದೆ, ಸ್ವಲ್ಪ ಮುಚ್ಕೊಳ್ಳಿ ಸ್ವಲ್ಪ. ಈ ಒಂದು ಗುಡಿ ಕೈಗಾರಿಕೆ ಬಗ್ಗೆ ಮಾತಾಡೋದಕ್ಕೆ ನಮ್ಮ ವೇದಿಕೆಗೆ ಒಬ್ಬ ವಿಶೇಷ ಅತಿಥಿ ಬಂದಿದ್ದಾರೆ. ಅವ್ರನ್ನ ಸ್ವಾಗತಿಸಿ, ಕಿರಣ್ ಬೆಂಗಳೂರು ಅವ್ರನ್ನ. ಕಿರಣ್ ಅವರೇ, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಆಕ್ಚುಲಿ ನಮ್ಮ ಒಂದು ಮಾಹಿತಿಯ ಪ್ರಕಾರ ಈ ಒಂದು ಬೆಂಗಳೂರಂತ ಮಹಾನಗರಿಯಲ್ಲಿ 3 ತಲೆಮಾರುಗಳಿಂದ ನಿಮ್ಮ ಕುಟುಂಬದವರು ಈ ಒಂದು ಗುಡಿ ಕೈಗಾರಿಕೆನ ಮುಂದುವರಿಸ್ಕೊಂಡು ಬರ್ತಾ ಇದ್ದೀರಾ. ಈ ವೃತ್ತಿ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಇದೆ, ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ನಮ್ಗೆ ತುಂಬಾ ಖುಷಿ ಮೇಡಮ್. ಈ ಕಾಲದಿಂದ ಈಗ ಯಾರು ಮಾಡ್ತಾ ಇಲ್ಲ ಇದನ್ನ, ಈಗ ಎಲ್ಲರೂ ಇದನ್ನ ಬಗ್ಗೆ ಕೇಳ್ತಾ ಇದ್ದಾರೆ. ಈಗ ಇವತ್ತು ಕಿರಣ್ ಅವರು ನಮ್ಮ ವೇದಿಕೆಗೆ ಬಂದಿದ್ದಾರೆ. ಅವರ ಒಂದು ಕಲೆಯ ಚಮತ್ಕಾರವನ್ನ ನಾವೆಲ್ಲ ನಿಜವಾಗ್ಲೂ ಎಲ್ಲರೂ ಎದ್ದು ನಿಂತು ಇವ್ರ ಕಲೆಯನ್ನ ಗೌರವಿಸೋಣ. ಧನ್ಯವಾದಗಳು ಕಿರಣ್ ಅವರೇ. ಥ್ಯಾಂಕ್ ಯು ಮ್ಯಾಮ್. ಐ ಥಿಂಕ್ ಒಂದು 5 ನಿಮಿಷ ಟೈಮ್ ಇತ್ತಾ? 5 ನಿಮಿಷದಲ್ಲಿ 5 ಡಿಸೈನ್ಗಳು ಎಷ್ಟು ಸ್ಮೂತ್ ಆಗಿ ಆರಾಮಾಗಿ ಮಾಡ್ಬಿಟ್ರು. ಖುಷಿ ಆಯ್ತಾ ನಿಮಗೆ ಈ ವೇದಿಕೆ ಮೇಲೆ ಬಂದು ಮಾಡಿದ್ದು? ಫಸ್ಟ್ ಟೈಮ್ ಈ ತರ ಬಂದಿರೋದು. ಹೌದಾ? ಎಲ್ಲ ಒಂಥರ ಇದೆ, ಏನ್ ಮಾತಾಡೋಣ ಅಂತ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಕೈ ಕೆಸರಾದರೇನೆ ಯಾವಾಗ್ಲೂ ಬಾಯಿ ಮೊಸರು ಅಂತ ಹೇಳ್ತಾರೆ. ಇದನ್ನೆಲ್ಲ ನಮ್ಮ ಬೀಗರಿಗೆ ಪ್ರೀತಿಯ ಉಡುಗೊರೆಯಾಗಿ ಕಿರಣ್ ಅವರೇ ಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ. ಕೊಟ್ಬಿಡಿ ಕಿರಣ್ ಅವರೇ. ತುಂಬಾ ಧನ್ಯವಾದಗಳು ಕಿರಣ್ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ತುಂಬಾ ಖುಷಿ ಆಯ್ತು. ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ನಾವೆಲ್ಲರೂ ಹಾರೈಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಜೋಡಿಗಳೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇವತ್ತು ನಮ್ಮ ವೇದಿಕೆಯಲ್ಲಿ ನಾಡಹಬ್ಬ ದಸರಾದ ವಿಶೇಷ ಸಂಚಿಕೆ ನಡೀತಾ ಇದೆ. ಈ ಒಂದು ವಿಶೇಷ ಸಂಚಿಕೆಯಲ್ಲಿ ಒಂದು ವಿಶೇಷವಾದಂತಹ ವಿಡಿಯೋ ಇದೆ, ನೋಡ್ಕೊಂಡು ಬರೋಣ ಅಲ್ಲ? ವಿಡಿಯೋ ಪ್ಲೀಸ್.
ಹೋದ್ರಿ ಅಂತಂದ್ರೆ ನಾವು ನವಶಕ್ತಿನ ಕಣ್ ತುಂಬಿಕೊಳ್ತೀವಿ. ನಿಮ್ಮ ಮನೆ ನವಶಕ್ತಿ ಅಂದ್ರೆ ಜ್ಯೋತಿ ಅವ್ರ ಬಗ್ಗೆ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಈ ಶಕ್ತಿ ಬಗ್ಗೆ ಏನ್ ಹೇಳ್ತೀರಾ ಪ್ರೇಮ್ ಅವರೇ? ಅವಳ ಬಗ್ಗೆ ಮಾತಾಡ್ಬೇಕಂದ್ರೆ ಎಮೋಷನ್ ಆಗ್ಬಿಡ್ತೀನಿ ನಾನು. ನನ್ನ ಅದೃಷ್ಟ ದೇವತೆ ಅವಳು ಹುಟ್ಟಿ 1 ವಾರಕ್ಕೆ ನನ್ನ ಮೊದಲನೇ ಸಿನಿಮಾ ಮುಹೂರ್ತ ಶುರು ಆಯ್ತು. ಸೊ ಅಲ್ಲಿಂದ ನಾನು ಯಾವತ್ತೂ ಕಷ್ಟ ಅಂತ ಹಿಂತಿರುಗಿದ್ ನೋಡಿದ್ದೇ ಇಲ್ಲ. ಅದಕ್ಕೆ ನಾನು ಯಾವಾಗ ಅವಳನ್ನ ನನ್ನ ಮನೆ ಮಹಾಲಕ್ಷ್ಮಿ ಅಂತ ಇರ್ತೀನಿ, ನನ್ನ ಬಂಗಾರ ದೇವತೆ ಅಂತ ಇರ್ತೀನಿ. ಸೊ ಅದಕ್ಕೆ ತಕ್ಕಾಗಿ ಈಗ ಡಾಲಿನೂ ಸಹ ಸ್ಯಾಂಡಲ್ವುಡ್ ಮಹಾಲಕ್ಷ್ಮಿ ಅಂತ ಅವನು ಸಹ ಕರೆದ್ಬಿಟ್ಟ. ಅವಳು ಪುಟಾಣಿ ಮಗು, ಕೂಸು, ಬಟ್ ಇವತ್ತು ನನ್ನ ಎದೆ ಎತ್ತರಕ್ಕೆ ಬೆಳೆದ್ ನಿಂತಿದ್ದಾಳೆ, ಹೀರೋಯಿನ್ ಆಗಿದ್ದಾಳೆ. ಅವಳು ಎಷ್ಟೇ ಎತ್ತರ ಬೆಳೆದ್ರು ಏನೇ ಆದ್ರೂ ನನಗೆ ಇವತ್ತು ಅವಳನ್ನ ನೋಡಿದಾಗ ಆ ಕೂಸೆ ನನ್ನ ಕಣ್ಣು ಕಾಣಿಸೋದು. ಮೋಸ್ಟ್ಲಿ ನಾನು ಅವಳಿಗೆ ಅಪ್ಪ ಆಗಿರೋದಕ್ಕೆ ನಾನು ಅದೃಷ್ಟ ಮಾಡಿದ್ದೀನಿ ಅಂತ ನಾನು ಅನ್ಕೋತೀನಿ. ನಿಜವಾಗ್ಲೂ ಐ ಥಿಂಕ್ ಎಲ್ಲಾ ಹೆಣ್ಮಕ್ಳಿಗೂ ತನ್ನ ತಂದೆಯೇ ಮೊದಲ ಹೀರೋ. ಹಾಗೆ ಎಲ್ಲಾ ಅಪ್ಪಂದ್ರಿಗೆ ತನ್ನ ಮಗಳೇ ಪ್ರಪಂಚ. ಈಗ ನಾವು ನೋಡಿದಾಗೆ ಇನ್ನೊಂದು ವಿಷಯ ನಮಗ್ ಗೊತ್ತು. ಈಗ ಪ್ರೇಮ್ ಅವರು ನಮ್ಗೆ ಲವ್ಲಿ ಸ್ಟಾರ್, ಹ್ಯಾಂಡ್ಸಮ್ ಹೀರೋ, ಗುಣವಂತ, ಎಲ್ಲರಿಗೂ ಗೊತ್ತಿರೋದೆ. ಈ ಗುಣವಂತ ಮಗು ಶಾಲೆಗೆ ಹೋಗ್ತಿದ್ದಾಗ ಅಲ್ಲಿರೋ ಸ್ಟೂಡೆಂಟ್ಗಳೆಲ್ಲ ಅಯ್ಯೋ ನಿಮ್ಮಪ್ಪ ಎಷ್ಟೊಂದು ಕ್ಯೂಟ್ ಆಗಿದ್ದಾರೆ, ನಿಮ್ಮಪ್ಪ ಎಷ್ಟೊಂದು ಹ್ಯಾಂಡ್ಸಮ್ ಆಗಿದ್ದಾರೆ ಅಂತೆಲ್ಲ ಹೇಳ್ತಿದ್ರಂತೆ. ಆಗ ನಿಮ್ಮ ಮಗಳ ರಿಯಾಕ್ಷನ್ ಹೇಗಿರ್ತಿತ್ತು? ನಿಮ್ ರಿಯಾಕ್ಷನ್ ಹೇಗಿರ್ತಿತ್ತು? ಅಯ್ಯೋ ಅದೇ ಇದಕ್ಕೆ ನಾನು ಸ್ಕೂಲ್ ಕಾಲೇಜ್ಗಳಿಗೆ ಹೋಗೋದೇ ಬಿಟ್ಬಿಟ್ಟೆ. ನಾನು ಎಲ್ಲ ಪ್ರೋಗ್ರಾಮ್ಸ್ಗೆಲ್ಲ ಕರೆಯೋರು, ಸರ್ ಬನ್ನಿ ಸರ್ ಅಂತ. ನಾನು ಬರಲ್ಲ. ನನ್ನ ಮಗಳ ಫ್ರೆಂಡ್ಗಳೇ ನನ್ನ ಲೈನ್ ಹೊಡೆಯೋದಕ್ಕೆಲ್ಲ ಶುರು ನೀನ್ ಬಂದ್ರೆ ಎಲ್ಲ ನಿನ್ ಬಗ್ಗೆ ಮಾತಾಡಕ್ ಶುರು ಮಾಡ್ತಾರೆ, ನನ್ನ ಹತ್ರ ಏನು ಮಾತಾಡಲ್ಲ ಅಂತ. ನನ್ನ ತಂದೆ ತಾಯಿ ಒಂದು ಜನ್ಮ ಕೊಟ್ರೆ ನನ್ಗೆ ಇನ್ನೊಂದು ತಂದೆ ಅಂತ ಜನ್ಮ ಕೊಟ್ಟಿದ್ದು ಅವಳು. ಯಾಕಂದ್ರೆ ಅವಳು ಹುಟ್ಟಿದ್ಮೇಲೆ ಪ್ರಪಂಚ ನನ್ನ ತಂದೆ ಅಂತ ಕರೆಯೋಕೆ ಶುರು ಮಾಡಿದ್ದು. ಸೊ ಹಾಗಾಗಿ ಅವಳಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಈಗ ನೋಡಿ, ಎಲ್ಲಾ ವಿಷಯಗಳಲ್ಲೂ ಐ ಥಿಂಕ್ ತಂದೆ ಆದನು ಮಗಳನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲಪ್ಪ. ನಿಮ್ಮ ಪ್ರಕಾರ ಈ ವಿಷಯದಲ್ಲಿ ನನ್ನ ಮಗಳು ಪರ್ಫೆಕ್ಟ್ ಬೆಸ್ಟ್ ಅಂತ ಹೇಳಿದ್ರೆ ಅದು ಯಾವ ವಿಷಯ? ಎಲ್ಲಾ ವಿಷಯದಲ್ಲೂ ಅಷ್ಟೇ. ಹೌದಾ? ನಾನು ಹೇಳದ್ನಲ್ಲ, ಸೊ ಎಲ್ಲಾ ಮಕ್ಕಳದು ಏನೋ ಒಂದೊಂದು ಡಿಮ್ಯಾಂಡ್ ಇರುತ್ತೆ, ಏನೋ ಒಂದಿರುತ್ತೆ. ಇದುವರೆಗೂ ಅವಳು ಡಿಮ್ಯಾಂಡ್ ಇಲ್ಲ, ನೀನ್ ನಂಬ್ತೀವಲ್ಲ, ಒಂದು ಡಿಮ್ಯಾಂಡ್ ಇಲ್ಲ ಅವಳಿಗೆ. ನಾನೆಲ್ಲ ಫಾರಿನ್ಗೆ ಹೋದ್ರು ಏನಾದ್ರು ತಗೊಂಬರ್ಲಾ ಅಂತ ಹೇಳಿದ್ರೆ ಬೇಡ ಅಂತಾಳೆ. ಏನಾದ್ರು ತಗೊಂಬರ್ಲಾ ಅಂದ್ರೆ ಆಯ್ತು ನಿಮ್ ಇಷ್ಟ ಏನಾದ್ರು ತಗೊಂಬನ್ನಿ ಅಂತಾಳೆ. ಹೊರತು ಪರ್ಟಿಕ್ಯುಲರ್ ನನ್ಗೆ ಈ ತರದ್ ಬೇಕು ಅಂತ ಅವಳು ಕೇಳಿದ್ದೇ ಇಲ್ಲ ಇದುವರೆಗೂ. ಎಷ್ಟು ಅದೃಷ್ಟ ಮಾಡಿದವ್ರಲ್ಲ. ಖಂಡಿತ. ಮನೆಯವ್ರ ಜ್ಯೋತಿಯವರು ಏನು ಕೇಳಲ್ಲ, ಮಗಳು ಏನು ಕೇಳಲ್ಲ, ಇವ್ರಿಷ್ಟ ಏನ್ ಬೇಕಾದ್ರೆ ನೀನ್ ಹೇಳೋದನ್ನ ಕೇಳ್ತಾ ಇದ್ರ ಅವ್ರಲ್ಲ, ಇವನ್ನ ಹೇಳೋರು ಕೇಳೋರು ಯಾರು ಇಲ್ಲ ಅನ್ನೋ ರೇಂಜ್ಗೆ. ಇಷ್ಟೆಲ್ಲ ಮಾತಾಡಿದ್ವಿ ಪ್ರೇಮ್ ಅವ್ರ ಬಗ್ಗೆ, ಪ್ರೇಮ್ ಅವರ ಮಗಳ ಬಗ್ಗೆ ನಾವೆಲ್ಲರೂ ಮಾತಾಡಿದ್ವಿ. ಇಷ್ಟೆಲ್ಲ ಮಾತಾಡದ್ಮೇಲೆ ಕಾರ್ಯಕ್ರಮ ನೋಡ್ತಾ ಇರುವಂತ ಎಲ್ಲಾ ವೀಕ್ಷಕರಿಗೆ ಇವತ್ತು ನಮ್ಮ ಜೋಡಿ ದಸರಾಗೆ ಬರ್ತಾ ಇರುವಂತ ಅತಿಥಿಗಳು ಯಾರು ಅನ್ನೋ ಒಂದು ಕ್ಲೂ ಆಲ್ರೆಡಿ ಸಿಕ್ಕಾಗಿರುತ್ತಲ್ವಾ? ಎಸ್, ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಗಳನ್ನ ನಾವು ಈಗ ಪ್ರೀತಿಯಿಂದ ಬರ್ಮಾಡ್ಕೊಳ್ಳುವಂತ ಸಮಯ. ಪ್ರೀತಿಯ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಟಗರುಪಲ್ಯ ಚಿತ್ರದ ನಾಯಕ ನಟ ನಾಗಭೂಷಣ್ ಅವರು ಹಾಗೂ ನಾಯಕಿ ಅಮೃತ ಪ್ರೇಮ್. ಆಕ್ಚುಲಿ ಏನ್ ಗೊತ್ತಾ, ಇಲ್ಲಿ ನಿಂತ್ಕೊಂಡು ನಾವೆಲ್ರಿಗೂ ಸರ್ಪ್ರೈಸ್ ಕೊಡ್ತಾ ಇರ್ತೀವಲ್ವಾ, ಆದ್ರೆ ನಮಗೆ ಈ ತರ ಸರ್ಪ್ರೈಸ್ ಡಾಲಿ ಅವ್ರು ಕೊಡ್ತಾರೆ ಅಂತ ನಾವು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಹೀರೋ ನಾಗಭೂಷಣ್ ಅವ್ರು ಬರ್ತಾರೆ, ಅಮೃತ ಅವ್ರು ಬರ್ತಾರೆ ಅಂತ ಫುಲ್ ಬಿಲ್ಡಪ್ ಕೊಡ್ತಾ ಇದ್ವಿ. ಆದ್ರೆ ಇಡೀ ನಮ್ಮ ವೇದಿಕೆಗೆ ಸರ್ಪ್ರೈಸ್ ಕೊಡಬೇಕು ಅಂತ ನಮ್ಮ ಚಂದನವನದ ನಟ ರಾಕ್ಷಸ ಡಾಲಿ ಧನಂಜಯ್ ಅವರು ಇಲ್ಲಿಗೆ ಬಂದಿದ್ದಾರೆ. ಈ ಚಿತ್ರದ ನಿರ್ಮಾಪಕರು. ಜೋರಾದ ಚಪ್ಪಾಳೆ. ಮೊದಲನೇದಾಗಿ ನಮ್ಮ ವೇದಿಕೆಗೆ ನಿಮ್ಗೆ ತುಂಬ ಹೃದಯದ ಸ್ವಾಗತ, ಸುಸ್ವಾಗತ. ಹಾಗೆ ನಾಡ ಹಬ್ಬ ದಸರಾದ ಶುಭಾಶಯಗಳು ನಿಮ್ಮೆಲ್ಲರಿಗೂ. ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು. ಸಮಸ್ತ ಕನ್ನಡ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳು. ಜೋಡಿ ನಂಬರ್ 1 ವೇದಿಕೆಗೆ ಬಂದಿದ್ದೀರಾ ಈಗ ನಿಮ್ಮ ಚಿತ್ರತಂಡದೊಂದಿಗೆ. ಎಷ್ಟು ಖುಷಿ ಆಗ್ತದೆ ನಿಮ್ಗೆ? ಖುಷಿ ಆಗುತ್ತೆ, ಯಾಕೆಂದ್ರೆ ಸಂಬಂಧಗಳ ಸೆಲೆಬ್ರೇಷನ್ ಅಲ್ಲ ಜೋಡಿ ನಂಬರ್ 1, ಜೋಡಿಗಳ ಸೆಲೆಬ್ರೇಷನ್. ನಮ್ಮ ಟಗರು ಪಲ್ಯ ಕೂಡ ಸಂಬಂಧಗಳ ಸೆಲೆಬ್ರೇಷನ್ ಒನ್ಸ್ ಅಗೇನ್. ಸೊ ಡೆಫಿನೆಟ್ಲಿ ತುಂಬಾ ಒಳ್ಳೆ ಕನೆಕ್ಷನ್ ಇದೆ. ಇಲ್ಲಿ ನಮ್ಮ ಅಣ್ಣ ಇದ್ದಾರೆ, ಪ್ರೇಮಣ್ಣ, ಮಾಳವಿಕ ಮೇಡಮ್ ಇದ್ದಾರೆ, ಆ್ಯಂಡ್ ನಮ್ಮ ಸಿನಿಮಾದಲ್ಲಿ ಅಮೃತ ಲಾಂಚ್ ಆಗ್ತಿದ್ದಾಳೆ. ಸೊ ಡೆಫಿನೆಟ್ಲಿ ಸ್ಪೆಷಲ್ ವೇದಿಕೆ. ಎಸ್, ಡೆಫಿನೆಟ್ಲಿ. ಅಶ್ವತ್, ಒಂದೇ ಒಂದು ನಿಮಿಷ ಹೇಳಿ. ಚೈತ್ರ ಅವರ ಕಣ್ಣಲ್ಲಿ ಯಾಕೋ ನೀರ್ ಬರ್ತಾ ಇದೆ, ಏನಕ್ಕೆ? ಧನಂಜಯ್ ಅವರಿಗೆ ದೊಡ್ಡ ಫ್ಯಾನ್ ಇವಳು, ಸಿಕ್ಕಾಪಟ್ಟೆ ಫ್ಯಾನ್. ಯಾವಾಗ ನೋಡಿದ್ರು ನಿಮ್ಮ ಹೆಸರು ಹೇಳ್ತಿರ್ತಾರೆ ಮನೇಲಿ. ಅದಕ್ಕೆ ನನಗೆ ಶಾಕ್ ಆಗೋಯ್ತು, ಇದು ನಿಮ್ ನೋಡಿದ ತಕ್ಷಣ ಕುಣಿದಾಡ್ತಾ ಇದ್ದಾಳಲ್ಲಿ.
ಅಂದ್ರೆ ಇದು ಆನಂದ ಬಾಷ್ಪ ಇದು. ನಾನು ಅದೇ ಅನ್ಕೋತಾ ಇದೀನಿ, ಎಲ್ಲ ಸಂತೋಷವಾಗಿರ್ಬೇಕಾದ್ರೆ ಯಾಕೆ ಕಣ್ಣೀರ್ ಹಾಕ್ತಾ ಇದಾರೆ ಅಂತ ನೋಡಿದ್ರೆ ಆನಂದ ಬಾಷ್ಪ. ಹೇಳಿ ಚೈತ್ರ. ಅನ್ಕೊಂಡಿರ್ಲಿಲ್ಲ, ನಾನು ಅಷ್ಟು ದೊಡ್ಡ ಫ್ಯಾನ್ ಇವ್ರಿಗೆ. ಖುಷಿ ತಡೆಯಕ್ ಆಗ್ತಿಲ್ಲ. ಅಲ್ಲ, ನಾವ್ ಅದೇ ಅನ್ಕೊಳ್ತೀವಿ, ಎಲ್ಲ ಖುಷಿಯಿಂದ ಸಂಭ್ರಮಿಸ್ತಾ ಇದ್ರೆ ಇವ್ರ ಆನಂದ ಬಾಷ್ಪ. ಅದೇ ಇಷ್ಟ ಹತ್ರದಿಂದ ನೋಡ್ತೀನಿ ಅಂತ ಇಮ್ಯಾಜಿನ್ ಮಾಡ್ಕೊಂಡಿಲ್ಲ ನಾನು. ಥ್ಯಾಂಕ್ ಯು ಜೋಡಿ ನಂಬರ್ 1. ನೋಡಿ, ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್. ನನಗೂ ತುಂಬಾ ಖುಷಿ ಆಯ್ತು. ಈ ಫಿಲಮ್ ರಿವ್ಯೂಸ್ ಬರುತ್ತಲ್ಲ, ಇವ್ರ ಸಿನಿಮಾ ಬಗ್ಗೆ ಕೆಟ್ಟದಾಗ ಏನಾದ್ರು ಬಂದ್ರೆ ಮನೇಲಿ ರಾಧಾ ಅಂತಾನೆ ಮಾಡ್ಬಿಡ್ತಾಳೆ. ಟ್ರೂ ಫ್ಯಾನ್ ಇವರು. ಖುಷಿ ಆಯ್ತಾ ಚೈತ್ರ ಅವರೇ? ನಮ್ಮ ಜೋಡಿ ನಂಬರ್ 1 ಕಾರ್ಯಕ್ರಮನ ನೀವು ನೋಡಿದ್ದೀರಾ. ಮೊದಲನೇ ಸೀಸನ್ ಆಲ್ರೆಡಿ ಸಕ್ಸಸ್ಫುಲ್ ಆಗಿ ಹೋಯ್ತು. ಈಗ 2ನೇ ಸೀಸನ್. ಈ ಶೋ ಬಗ್ಗೆ ನಿಮ್ಮ ಅಭಿಪ್ರಾಯ? ನನಗೆ ಐ ಥಿಂಕ್ ತುಂಬ ರಾಂಗ್ ಪರ್ಸನ್ನ ಕೇಳ್ತಾ ಇದ್ದೀರಾ ಅಂತ. ನೋಡಿ, ಒಂದು ಫ್ಯೂಚರ್ ಇಮ್ಯಾಜಿನೇಷನ್ ಇರ್ತಲ್ವಾ, ನಾನು ಮದ್ವೆ ಆದ್ರೆ ಮುಂದೆ ಆದರೆ. ಇಲ್ಲ, ನಾನು ಹೇಳ್ತೀನಿ, ಹೇಳಿ. ಯಾರು ಜೋಡಿ ಇರಲ್ವೋ ಅವರೇ ಜೋಡಿಗಳ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡೋದು. ಇಲ್ಲ, ಚಂದ ಯಾವಾಗಲೂ. ಅಂದರೆ ಒಬ್ಬರು ಅದ್ಭುತವಾದ ಪಾರ್ಟ್ನರ್ ಇರೋದು ನಿಜವಾಗ್ಲೂ ಸೂಪರ್ ಅಲ್ಲ, ಅದು ಒಂದು ದೊಡ್ಡ ಶಕ್ತಿ. ಅದು ಈಗ ನಾವು ಎಷ್ಟೇ ಕೆಲಸದಲ್ಲಿ ಕಳೆದೋಗಿದ್ರು, ಏನೇ ಮಾಡ್ತಿದ್ರು, ನಾವು ಒಂದೊಂದ್ಸರಿ ಅದೇ ಅಂತ ಇರ್ತೀವಿ. ನಾವು ಮಾತಾಡ್ತಾ ಒಬ್ಬೊಬ್ಬರೇ ಇರ್ತೀವಲ್ಲ, ಈಗ ಯಾರು ಪಕ್ಕದಲ್ಲಿರೋರಿಗೆ ಫೋನ್ ಬರುತ್ತೆ, ಎಲ್ಲಿದ್ದೀರಾ, ಮನೆಗೆ ಬಂದ್ರಾ, ಎಲ್ಲಿದ್ದೀರಾ, ಏನು ಮಾಡ್ತಾ ಇದ್ದೀರಾ ಅಂತ. ನಮ್ಮ ಫೋನ್ ರಿಂಗ್ ಆಗದೆ ಇದ್ದಾಗ ಏನು ಗುರು ನಮ್ಗೆ ಯಾರು ಕೇಳೋರಿಲ್ವಲ್ಲ. ಯಾರು ಮನೆಗೆ ಬಂದ್ರ ಅಂತ ಕೇಳಿಲ್ಲ. ಇವಾಗ ಹಿಂಗ್ ಅನ್ನಿಸ್ತದೆ, ಮದುವೆ ಆಗು ಆಮೇಲೆ ಇನ್ನೊಂಥರ ಅನ್ನಿಸ್ತದೆ. ಏನೇ ಜಗಳಗಳಿರ್ಬೋದು, ಏನೇ ಕಂಪ್ಲೇಂಟ್ಸ್ ಇರ್ಬೋದು ಜೋಡಿಗಳ ಮಧ್ಯ, ಬಟ್ ಎಲ್ಲೋ ಒಂದು ಕಡೆ ಒಂದು ಎಮೋಷನಲ್ ಸಪೋರ್ಟು, ಮಾರಲ್ ಸಪೋರ್ಟ್ ಎಲ್ಲದು ತುಂಬ ಇಂಪಾರ್ಟೆಂಟ್. ಅದು ಒಬ್ಬ ಒಳ್ಳೆ ಪಾರ್ಟ್ನರ್ ಕಡೆಯಿಂದ ಮಾತ್ರ ಸಿಗೋಕ್ಕೆ ಸಾಧ್ಯ. ಡೆಫಿನೆಟ್ಲಿ ಒಬ್ಬರೇ ಇರೋದು ಎಷ್ಟು ಚಂದನೋ ಅಷ್ಟೇ ಕಷ್ಟನೂ ಹೌದು. ಜೋಡಿಯಾಗಿರೋದು ಅಷ್ಟೇ ಎಷ್ಟು ಚಂದನೋ ಅಷ್ಟೇ ಕಷ್ಟನೂ ಇರಬೇಕೇನೋ, ಅದು ಗೊತ್ತಿಲ್ಲ ನನಗಿನ್ನು. ಧನಂಜಯ್, ನೀವಿವತ್ತು ಜೋಡಿ ನಂಬರ್ 1 ಬಂದಿದ್ದೀರಾ. ಬಹಳ ಬೇಗ ಶೀಘ್ರದಲ್ಲಿ ನೀವು ದಂಪತಿಗಳಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ನಾನು ಹಾರೈಸ್ತೀನಿ. ನಿಮಗೆ ಮನಸ್ಸಿಗೆ ಇಷ್ಟ ಆಗುವಂತಹ, ನಿಮ್ಮನ್ನ ನಿಮಗಿಂತ ಜಾಸ್ತಿ ಪ್ರೀತಿಸುವಂತಹ ಒಂದು ಒಳ್ಳೆ ಹುಡುಗಿ ನಿಮಗೆ ಪಾರ್ಟ್ನರ್ ಆಗ್ಲಿ ಬರ್ಲಿ ಅಂತ ನಾನು ಈ ಶುಭ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೀನಿ. ಧನಂಜಯ್ ಸರ್, ಜೋಡಿಯಾಗಿದ್ರು ಆರಾಮಾಗಿರೋರು ಈ ಪ್ರಪಂಚದಲ್ಲಿ ಒಬ್ಬರೇ ಅಂದ್ರೆ ಅದು ಪ್ರೇಮ್ ಸರ್. ನೋಡಿ ಕೂತಿರ್ತೀರಲ್ಲ, ನೋಡಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಆರಾಮಾಗಿರ್ತಾರೆ. ಇಲ್ಲ, ಡೆಫಿನೆಟ್ಲಿ. ಯಾಕೆಂದ್ರೆ ನಾವು ಮೇಡಮ್ನು ನೋಡಿದೀವಲ್ಲ, ಇವಾಗ ಶೂಟಿಂಗು ಪ್ರಮೋಷನ್ ಎಲ್ಲ ಯಾವಾಗ್ಲೂ ಜೊತೆಗಿರ್ತಾರಲ್ಲ, ಯಾವ ಕಾರಣಕ್ಕೂ ಒಂದು ಚೂರು ಕಾಟನೂ ಅವ್ರಿಗೆ ಕೊಟ್ಟಿರಕ್ ಸಾಧ್ಯನೇ ಇಲ್ಲ. ಅದಕ್ಕೆ ನೋಡಿ ಅವ್ರು ನಮ್ಗಿಂತ ಹೆಂಗಾಗಿದ್ದಾರೆ, ಇನ್ನೂ ನಮ್ಗಿಂತ ಹೆಂಗ ಕಾಣ್ತಾರೆ. ನಾನು ಅದನ್ನೇ ಹೇಳ್ತಾ ಇರ್ತೀನಿ, ಜ್ಯೋತಿ ಯಾವತ್ತು ಬೆಳಗೋ ಕೆಲಸ ಸುಡೋದಲ್ಲ ಅಂತ. ತಿಳ್ಕೊಂಡೆ ಶ್ವೇತು? ತಿಳ್ಕೊಳ್ಳಿ, ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ನಮ್ಮಿಬ್ರು ಜೋಡಿ ಹೇಗಿದೆ ಅಂದ್ರೆ ಮಾತೇ ಬರ್ತಿಲ್ಲ, ಅಷ್ಟು ಚೆನ್ನಾಗಿದೆ ಮಾತುಗಳು, ಹೇಳೋ ಪದಗಳಿಲ್ಲ ಅವ್ರಿಗೆ. ಚೆನ್ನಾಗಿದೆ, ಚೆನ್ನಾಗಿದೆ. ಇವತ್ತು ಅಮೃತ ಇದ್ದಾಳೆ, ಹಾಗಾಗಿ ಬೇಬಿ ಅಲ್ಲಿಗೆ ಬರಲ್ಲ. ಇಲ್ಲ, ಜ್ಯೋತಿ ಬಗ್ಗೆ ಏನು ಭಯ ಇಲ್ಲ ಬೇಬಿಗೆ. ಅಮೃತ ಇದ್ದಾಳೆ ಅಂತ ಭಯ ಇರ್ಬೋದು ಸ್ವಲ್ಪ. ಹೌದಾ ಬೇಬಿ? ನನ್ಗೆ ಸುಮ್ನೆ ನಿಂತ್ಕೊಳ್ಳಮ್ಮ. ಹೌದಾ ಬೇಬಿ ಅಂತ ಇವಳೆ ಇಲ್ಲ, ಗೊತ್ತು ನಾನು. ಇಲ್ಲ ಬೇಬಿ, ಕಾರ್ಯಕ್ರಮ ಸ್ವಲ್ಪ ಶುರುವಾಗ್ಲಿ. ಸ್ಟಾರ್ಟಿಂಗ್ ಅಲ್ಲೇ ಬೇಡ ಬೈಕೋತ, ಕುರಿನೇ ಬೈಕೋತಾನೆ. ಪ್ರೋಗ್ರಾಮ್ ಶುರು ಹಾಕಿಲ್ಲ, ಬಂದ್ಬಿಡ್ತಾರೆ ಅಂತ. ಮತ್ತೆ ಅಲ್ಲಿ ಕೂತ್ಕೊಳ್ಳೋಕ್ಕಿಂತ ಜಾಸ್ತಿ ಇವ್ರ ಜೊತೆ ಡ್ಯಾನ್ಸ್ ಮಾಡೋದೇ ಜಾಸ್ತಿ ಅವರು. ಓಕೆ, ಟಗರು ಪಲ್ಯ ಚಿತ್ರದ ನಾಯಕ ನಟ ನಾಗಭೂಷಣ್ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ಬಂದಿದ್ದೀರಾ. ಜೋಡಿಗಳ ಕಾರ್ಯಕ್ರಮ ಇವತ್ತು ಎಷ್ಟು ಖುಷಿ ಇದೆ. ಪ್ರೇಮ್ ಸರ್ ಅಲ್ಲೇ ಇದ್ದಾರೆ. ಈಗ ಅವ್ರು ಇಷ್ಟೊತ್ತೇನೆ ಹೇಳ್ತಿದ್ರು ಜೋಡಿ ಆಗಿರೋದು ಎಷ್ಟು ಚೆನ್ನಾಗಿರುತ್ತೆ, ಅದು ಇದು ಅಂತೆಲ್ಲ, ಎಷ್ಟು ಕಷ್ಟ ಇರುತ್ತೆ ಅಂತನೂ ಹೇಳ್ತಾ ಇದ್ರು. ನಾನು ಒಂದು ವಿಟ್ನೆಸ್ ಮಾಡಿದ್ನ ಒಂದು ಹೇಳ್ತೀನಿ. ಟಗರು ಪಲ್ಯ ಶೂಟಲ್ಲಿ ಜ್ಯೋತಿ ಮೇಡಮ್ ಯಾವಾಗ್ಲೂ ಅಮೃತ ಜೊತೆನೇ ಇರ್ತಿದ್ರು. ಒಂದು 3 ದಿನ ಆದ್ಮೇಲೆ ಏನಾಯ್ತು, ಜ್ಯೋತಿ ಮೇಡಮ್ ಫುಲ್ ಡಲ್ ಆಗ್ಬಿಟ್ರು. ಅಮೃತ ಕೇಳಿದೆ, ಯಾಕಮ್ಮ ಏನಾಯ್ತು ನಿಮ್ಮ ಅಮ್ಮನಿಗೆ ಅಂತ. ಇಲ್ಲ, ಮದ್ವೆ ಆಗಿ ಇಷ್ಟು ವರ್ಷ ಆಗಿದೆ, 25 ವರ್ಷ ಏನೋ, ಇಷ್ಟು ದಿನದಲ್ಲಿ ಒಂದಿನೂ ನಮ್ಮ ಅಪ್ಪನ್ ಬಿಟ್ಟು ಇದ್ದಿದ್ದೇ ಇಲ್ಲ ನಮ್ಮ ಅಮ್ಮ, ಅದಕ್ಕೆ ಅಳ್ತಾ ಇದ್ರು ಅಂತ. ಅವತ್ ರಾತ್ರಿ ಪ್ರೇಮ್ ಸರ್ ಅವ್ರಿಗೆ ಹೇಳಿರ್ಲಿಲ್ಲ, ಅವತ್ತು ಬಂದು ಸರ್ಪ್ರೈಸ್ ವಿಸಿಟ್ ಕೊಟ್ಬಿಟ್ಟು ಹೋಗಿದ್ರು. ಸಖತ್ತಾಗಿ ಮಾಡ್ತಾರ ಅವರು.
ಸೊ ಅಂದರೆ ಅದೇ ಅವೆಲ್ಲ ನೋಡಿದಾಗ ನನಗೂ ಅನ್ಸುತ್ತೆ ಬಹುಶಃ ಈ ಥರದ್ದು ಒಂದು ಜೋಡಿ ಇರಬೇಕೇನೋ ಅಂತ. ಸೊ ಈಗ ನಮ್ಮ ಈ ಚಲನಚಿತ್ರದ ನಾಯಕ ನಟಿ ಅಮೃತ ಅವರು. ಅಮೃತ ಅವರೇ, ನಿಮ್ಮ ಚೊಚ್ಚಲ ಚಿತ್ರ ಅದರ ಪ್ರಮೋಷನ್ಸ್ಗೆ ನೀವು ಈ ವೇದಿಕೆಗೆ ಬಂದಿದ್ದೀರಾ. ನಿಮ್ಮ ಕನಸಿನ ಸಿನಿಮಾ ಇದು. ನಿಮ್ಮ ತಂದೆ ತೀರ್ಪುಗಾರರಾಗಿ ಕೂತಿರುವಂತ ಈ ಒಂದು ವೇದಿಕೆಗೆ ಬಂದಿದ್ದೀರಾ ನಾಯಕ ನಟಿಯಾಗಿ. ಎಷ್ಟು ಖುಷಿ ಇದೆ ನಿಮ್ಗೆ? ತುಂಬಾನೇ ಖುಷಿ ಆಗ್ತದೆ ಆಕ್ಚುಲಿ, ಬಿಕಾಸ್ ನಮ್ಮ ಸಿನಿಮಾ ಇರೋದು ಸಂಬಂಧದ ಬಗ್ಗೆನೆ. ಅಂಡ್ ಇಲ್ಲಿ ಎಲ್ಲ ಜೋಡಿಗಳಿದ್ದಾರೆ, ನೋಡ್ತಿರ್ತೀನಿ ಪ್ರೋಗ್ರಾಮ್ನ, ಎಷ್ಟು ಚಂದ ಅವರ ಬಾಂಧವ್ಯ ಅಂತ. ತುಂಬಾನೇ ಖುಷಿ ಆಗ್ತಿದೆ ಈ ವೇದಿಕೆಯಲ್ಲಿ ನಮ್ಮ ಪ್ರಮೋಷನ್ ಆಗ್ತಿರೋದು. ಓಕೆ ಡಾಲಿ ಅವರೇ, ನೀವು ಹೇಳಿ, ಈ ಚಿತ್ರಕ್ಕೆ ನಾಯಕ ನಟಿಯಾಗಿ ಅಮೃತ ಅವರು ಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ನನಗೆ ಫಸ್ಟು ನಾನು ಕತೆ ಕೇಳಿದೆ. ನಿರ್ದೇಶಕರು ಹೊಸಬ್ರು. ನಮ್ಮ ಪ್ರೊಡಕ್ಷನಲ್ಲಿ ಹೆಂಗೆ ಅಂದರೆ ಬಡವರಾಸ್ಕಲ್ ಆಗಲಿ, ಹೆಡ್ ಬುಷ್ ಆಗಲಿ, 2 ಸಿನಿಮಾ ನಿರ್ಮಾಣ ಮಾಡಿದ ಸಿನಿಮಾ ಆ್ಯಂಡ್ 2 ಸಿನಿಮಾ ಪ್ರೆಸೆಂಟ್ ಮಾಡಿದೆ, ಆರ್ಕೆಸ್ಟ್ರಾ ಮತ್ತು ಡೇಡೇಲ್ ಮುಸ್ತಫಾ. ಎಲ್ಲ ಹೊಸ ನಿರ್ದೇಶಕರು. ಅದಾದಮೇಲೆ ಅದಕ್ಕೆ ಕಾಸ್ಟಿಂಗ್ ಅಂತ ಬಂದಾಗ ಡೆಫಿನೆಟ್ಲಿ ಎಲ್ಲ ಕ್ರೆಡಿಟು ನಮ್ಮ ನಿರ್ದೇಶಕ ಮತ್ತು ನಿರ್ದೇಶಕರ ತಂಡಕ್ಕೆ ಕೊಡಬೇಕು. ಏಕೆಂದರೆ ನಿಮ್ಮ ಪಾತ್ರಕ್ಕೆ ಯಾರ್ಯಾರು ಸೂಟ್ ಆಗ್ತಾರೆ, ಯಾರ್ಯಾರು ಬೇಕು ಹೇಳಿ ನಾ ಮಾತಾಡ್ತೀನಿ ಅಂತ ಹೇಳಿದ್ದೆ. ಅದಾದಮೇಲೆ ನನಗೆ ಅಮೃತೊಂದು ಫೋಟೋ ತೋರಿಸಿದ್ರು, ಹೀರೋಯಿನ್ಗೆ ಹಿಂಗೆ ಪ್ರೇಮ್ ಸರ್ ಮಗಳಾದರೆ ಚೆನ್ನಾಗಿರುತ್ತೆ ಅಂತ. ಹಾಗಾಗಿ ಫೋನ್ ಮಾಡಿ ಪ್ರೇಮಣ್ಣವ್ರನ್ನ ಕೇಳೋಣ, ಹಿಂಗಿದೆ ಒಂದೊಳ್ಳೆ ಕತೆ ಕೇಳಿ, ನಿಮ್ಗೆ ಓಕೆ ಅನ್ಸಿದ್ರೆ ತುಂಬ ಚೆನ್ನಾಗಿರುತ್ತೆ, ಇಂಟ್ರೊಡ್ಯೂಸ್ ಮಾಡೋಣ ಅಂತ. ಸೊ ಅವರು ಕತೆ ಎಲ್ಲ ಕೇಳಿದ್ರು, ಸಖತ್ತಾಗಿದೆ, ಇದಕ್ಕೇನೋ ಒಳ್ಳೆ ಪಾತ್ರ ಬೇಕಾ, ಇಲ್ಲ ಆಗಲಿ ಅಂತ ಹೇಳಿ ನಮ್ಮ ಮಡ್ಲಿಗೆ ಹಾಕಿದ್ರು. ಅಮೃತ ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾಳೆ. ಅದಕ್ಕೇನೆ ಅವಳಿಗೋಸ್ಕರನೇ ಸೂರ್ಯಕಾಂತಿ ಅಂತ ಹೇಳಿ ಹಾಡು ಬರೆದಿರೋದು. ಸೊ ಸೂರ್ಯಕಾಂತಿ ಅವಳು ಬೆಳಕಿನ ಕಡೆಗೆ ಯಾವಾಗಲೂ ಇರಲಿ, ಅವಳು ಒಳ್ಳೇದಾಗಲಿ ಅಂತ ಹೇಳಿ ವಿಶ್ ಮಾಡ್ತೀನಿ. ತುಂಬ ಖುಷಿ ಆಗೋದೇನು ಗೊತ್ತಾ, ಇವ್ರದೇ ಸಂಸ್ಥೆಯ ಮೂಲಕ ಹೊಸ ಕನ್ನಡದ ಪ್ರತಿಭೆಗಳಿಗೆ ನೀವು ಅವಕಾಶ ಕೊಡ್ತಿದ್ದೀರಾ, ಕನ್ನಡದ ತಂತ್ರಜ್ಞರಿಗೆ ನೀವು ಅವಕಾಶ ಕೊಡ್ತಿದ್ದೀರಾ. ಈ ಒಂದು ಸಿನಿಮಾ ಹ್ಯೂಜ್ ಸಕ್ಸಸ್ ಕಾಣಲಿ ಅಂತ ನಾವೆಲ್ಲರೂ ಹಾರೈಸ್ತೀವಿ. ಹಾಗೆ ನೀವು ನಮ್ಮ ಕಾರ್ಯಕ್ರಮದಲ್ಲಿ ಇರ್ತೀರಾ, ನಿಮ್ಮ ಸಿನಿಮಾದ ಬಗ್ಗೆ ಇನ್ನೂ ಮಾತಾಡೋದಿದೆ. ಅದಕ್ಕಿಂತ ಮುಂಚೆ ಅಷ್ಟು ಸುಲಭವಾಗಿ ನಾವು ಅಲ್ಲಿಗೆ ನಿಮ್ಮ ಯಾರನ್ನೂ ನಾವು ಕಳಿಸ್ಕೊಳ್ಳೋದಿಲ್ಲ. ನಿಮ್ಮನ್ನ ನೋಡಬೇಕು ಅಂತ ನಿಮ್ಮ ಅಭಿಮಾನಿಗಳೆಲ್ಲ ಬಂದಿದ್ದಾರೆ, ಅವರಂತೂ ಕಣ್ಣೀರೇ ಹಾಕ್ಬಿಟ್ರು. ಅವರೆಲ್ಲರ ಆಸೆ ಇರುತ್ತೆ ಏನಂತಂದ್ರೆ, ಟಗರು ಪಲ್ಯ ಸಿನಿಮಾದ ಒಂದು ಸ್ಟೆಪ್ ನ ಈ ವೇದಿಕೆ ಮೇಲೆ ಇವರೆಲ್ಲರೂ ಹಾಕ್ಲೇಬೇಕು ಅಲ್ವಾ? ಹೌದು. ಓಕೆನಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ಇಲ್ಲೇ ಕೂತ್ಕೊಂಡು ನಮ್ಮ ಕಾರ್ಯಕ್ರಮನ ವೀಕ್ಷಿಸಬೇಕು ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು. ಬಾಯ್. ನಮ್ಮ ಅತಿಥಿಗಳು ಕಾರ್ಯಕ್ರಮಕ್ಕೆ ಬಂದಾಯ್ತು. ಬದುಕು ಜಟಕ ಬಂಡಿ, ಅದರ ಸಾಹೇಬ ಅನ್ನುವಂತ ಅರ್ಥಪೂರ್ಣವಾದಂತ ಮಾತಿದೆ. ಸೊ ಅದರಂತೆ ಈಗ ಈ ಜೋಡಿಗಳು ಆಡುವಂತ ಆಟದ ಹೆಸರು ಬದುಕು ಜಟಕ ಬಂಡಿ. ಈ ಒಂದು ಆಟವನ್ನು ಆಡೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಉತ್ತರ ಕರ್ನಾಟಕದ ಪ್ರಚಂಡ ಕುಳ್ಳ ಸಂಜು ಬಸಯ್ಯ ಹಾಗೂ ಶ್ರೀಮತಿ ಪಲ್ಲವಿ. ಸೊ ನಮ್ಮ ವೇದಿಕೆಯ ಕ್ಯೂಟೆಸ್ಟ್ ಕಪಲ್ ಟಕ್ಕರ್ ಕೊಡೋದಕ್ಕೆ ಬರ್ತಾ ಇದ್ದಾರೆ ಶಶಿ ಹಾಗೂ ಲಾವಣ್ಯ. ಬದುಕು ಜಟಕಾ ಬಂಡಿ ಆಟವನ್ನ ಆಡೋದಿಕ್ಕೆ ವೇದಿಕೆ ಮೇಲೆ 2 ಜೋಡಿಗಳು ಸಜ್ಜಾಗಿ ನಿಂತಿದ್ದಾರೆ. ಆಟದ ರೂಲ್ಸ್ ಏನು ಅಂತ ಹೇಳ್ಬಿಡ್ತೀನಿ, ಕರೆಕ್ಟ್ ಆಗಿ ತಿಳ್ಕೊಳ್ಳಿ. 2 ಜೋಡಿಗಳಿಗೂ 3 ಚಕ್ರದ ಬಂಡಿಯಲ್ಲಿ ತಯಾರಾಗಿ ನಿಂತಿದೆ. ಒಂದು ಕಡೆ ಜೋಡಿನಲ್ಲಿ ಲಾವಣ್ಯ ನೀವು ಬಂಡಿಯ ಮೇಲೆ ನಿಂತ್ಕೋಬೇಕಾಗತ್ತೆ, ಇನ್ನೊಂದು ಜೋಡಿಯಲ್ಲಿ ಸಂಜು ನೀವು ಬಂಡಿಯ ಮೇಲೆ ನಿಂತ್ಕೋಬೇಕಾಗತ್ತೆ. ಶಶಿ ಹಾಗೂ ಪಲ್ಲವಿ ಅವರು ಏನ್ ಮಾಡ್ತಾರೆ ಅಂತ ಅಂದ್ರೆ, ಇವರ ಬಂಡಿ ಚಲಿಸೋದಕ್ಕೆ ಒಂದರ ನಂತರ ಒಂದು ಚಕ್ರವನ್ನ ತಂದು ಆ ಬಂಡಿಯನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ತೂಕೊಂಡು ಹೋಗ್ತಾರೆ. ಬಂಡಿ ಮೇಲೆ ನಿಂತಿರುವಂತ ಸಂಜು ಆಗ್ಲಿ ಲಾವಣ್ಯ ಆಗ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ನಿಮ್ಮ ಎಡ ಹಾಗೂ ಬಲ ಭಾಗದಲ್ಲಿ ಕಟ್ಟಿರುವಂತ ಮಡಿಕೆಗಳನ್ನ ನೀವು ಹೊಡಿಬೇಕಾಗತ್ತೆ. ಆಯುಧ ಪೂಜೆ ಆಗಿರೋದ್ರಿಂದ ನಿಮ್ಗೆ ಮಡಿಕೆಯನ್ನ ಹೊಡೆಯೋದಿಕ್ಕೆ ಸುಲಭ ಆಗ್ಲಿ ಅಂತ ಕೆಲವೊಂದು ಆಯುಧಗಳನ್ನ ನಾವಿಲ್ಲಿ ಇಟ್ಟಿದ್ದೀವಿ. ಅದರ ಸಹಾಯದ ಮೂಲಕ, ಅಂದರೆ ಆಯುಧ ಯಾವ ಕಲರ್ ಇರುತ್ತೋ ಅದೇ ಕಲರ್ ಮಡಿಕೆಯನ್ನ ನೀವು ಇಲ್ಲಿ ಹೊಡಿಬೇಕಾಗತ್ತೆ. ಒಂದು ಸಲ ನಿಮ್ಮ ಬಂಡಿ ಏನಾದ್ರೂ ಈ ಕಡೆ ಬಂದ್ರೆ ಇಲ್ಲಿರೋ ಮಡಿಕೆ ಹೊಡಿತೀರಾ, ನಂತರ ಅಲ್ಲಿ ಒಂದು ಆಯುಧ ಇದೆ, ಅದೇ ಆಯುಧನ ಆ ಕಡೆ ತಗೊಂಡು ಹೋಗಿ ಅದೇ ಕಲರ್ ಮಡಿಕೆನ ನೀವು ಹೊಡಿಬೇಕಾಗತ್ತೆ. ಕೊನೆಗೆ ಇಲ್ಲಿ 2 ಕೊನೆಯ ಮಡಿಕೆಗಳಿರುತ್ತೆ. ಕೊನೆಯ ಮಡಿಕೆಗಳು ಇಲ್ಲಿ ಬಂದು ಯಾರು ಮಡಿಕೆನ ಹೊಡಿತಾರೋ ಅವರು ವಿನ್ನರ್ ಆಗ್ತಾರೆ. ನೋಡ್ಕೊಳ್ಳಿ, ಬೀಳ್ಬೇಡಿ,
ದಯವಿಟ್ಟು ಬೀಳ್ಬೇಡಿ, ಬಿದ್ರೆ ಮತ್ತೆ ಮೊದಲಿಂದ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಓಕೆನಾ? ಯಾರು ಎಷ್ಟು ಬೇಗ ಆಟವನ್ನ ಆಡಿ ಮುಗಿಸ್ತಾರೆ ಅಂತ ನೋಡೋಣ. ರೆಡಿ ಇದ್ದೀರಾ? ಓಕೆ, ಬರ್ಲಿ ಜೋಡಿಗಳಿಗೆ ಜೋರಾದ ಚಪ್ಪಾಳೆ. ಇದು ಮೊದಲನೇ ಆಯುಧ ನಾನ್ ಕೊಡ್ತಾ ಇರೋದು, ಕಡ್ಡಿ. ಸಂಜು ತಗೊಳಪ್ಪ, ಕಡ್ಡಿ ಹಿಡ್ಕೋ. ಬದುಕು ಜಟಕಾ ಬಂಡಿ ಆಟದ ನಿಮ್ಮ ಸಮಯ ಈಗ ಶುರು. ಹುಷಾರು 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 ವೆರಿ ನೈಸ್. ಸಂಜು ಬಸಯ್ಯ ಅವರ ಗಾಡಿ ಮುಂದೆ ಚಲಿಸ್ತಾ ಇದೆ. ಶಶಿ ಅವ್ರ ಗಾಡಿ ಟರ್ನ್ ಮಾಡ್ಕೋತಾ ಇದಾರೆ. ತಗೊಳಪ್ಪ. ಕಮಾನ್ ಶಶಿ, ಕಮಾನ್ ಸಂಜು. ಹುಷಾರು ಹುಷಾರು, ನೀವೇ ಹೋಗ್ಬೇಕು. ಸಂಜು ಮೊದಲನೆಯ ಮಡಕೆನ ಹೊಡೆದಿದ್ದಾರೆ, ವಾಪಸ್ ಹೋಗ್ತಾ ಇದ್ದಾರೆ. ಮೊದಲನೇ ಮಡಕೆ ಹೊಡೆದಾಯ್ತು. ಈಗ ಎರಡನೇ ಮಡಕೆಯನ್ನು ಹೊಡೆಯಲು ಅವರ ಜೋಡಿಗಳು ಸಾಥ್ ಕೊಡ್ತಾ ಇದ್ದಾರೆ. ಅವರ ಬದುಕಿನ ಗಾಡಿಯನ್ನ ಎಷ್ಟು ಚೆನ್ನಾಗಿ ಚಲಿಸ್ತಾ ಇದ್ದಾರೆ. ಆ ಶಶಿ ಅವರು ಆಗ್ಲೇ ಎರಡನೇ ಮಡಕೆ ಹತ್ರ ಹೋಗಿದ್ದಾರೆ. ಲಾವಣ್ಯ ಅವರು ಎರಡನೇ ಮಡಕೆಯನ್ನ ಹೊಡೆದು ಮುಗಿಸಿದ್ದಾರೆ. ಸಂಜು ಅವರು ಸಹ ಎರಡನೇ ಮಡಕೆ ಹೊಡೆದಿದ್ದಾರೆ. ಆರಾಮಾಗಿ ಬನ್ನಿ, ನೋಡ್ಕೊಂಡು ಬನ್ನಿ. ಸಂಜು ಅವರು ಗದೆ ತಗೊಂಡಿದ್ದಾರೆ. ಲಾವಣ್ಯ ಅವರು ಆಂಜನೇಯನ್ ತರ ಬಜರಂಗಿ ತರ ಮುಂದೆ ಹೋಗ್ತಾ ಇದ್ದಾರೆ. ಲಾವಣ್ಯ ಅವರು ಶಾಬಾಸ್. ಇನ್ನೊಂದೇ ಬದುಕು ಜಟಕಾ ಬಂಡಿ ಆಟವನ್ನ ನೋಡಿದ್ವಿ. ಎರಡು ಜೋಡಿಗಳು ಅದ್ಭುತವಾಗಿ ಆಟವನ್ನ ಆಡಿದ್ದಾರೆ. ಸೂಪರ್. ಬದುಕು ಜಟಕಾ ಬಂಡಿ ಆಟದಲ್ಲಿ ವಿನ್ ಆದವರು ಶಶಿ ಹಾಗೂ ಲಾವಣ್ಯ. ಪ್ರೇಮ್ ಅವರು ಗಂಡ ಹೆಂಡತಿನ ಬೀಳಕ್ ಬಿಡಬಾರ್ದು, ಹೆಂಡತಿ ಗಂಡನ್ ಬೀಳಕ್ ಬಿಡಬಾರ್ದು. ಜೀವನದಲ್ಲೇ ಆಗ್ಲಿ ಆಟದಲ್ಲೇ ಆಗ್ಲಿ ಅನ್ನೋದನ್ನ ಈ ಆಟ ಚೆನ್ನಾಗಿ ತೋರಿಸ್ಕೊಡ್ತು. ಅದ್ರಲ್ಲಿ ಇಬ್ರು ತುಂಬಾ ಚೆನ್ನಾಗಿ ಸ್ಪೋರ್ಟಿವ್ ಆಗಿ ತಗೊಂಡು ತುಂಬಾ ಎಂಟರ್ಟೈನಿಂಗ್ ಆಟ ಆಡಿದ್ರು. ಶಶಿ ಲಾವಣ್ಯ ಎರಡು ಕೋಆರ್ಡಿನೇಷನ್ ತುಂಬಾ ಚೆನ್ನಾಗಿದೆ. ಮಾತಾಡಿದ್ರು ಆಡದೆ ಇದ್ರು ಸಹ ಒಬ್ರು ಮನ್ಸೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಎಲ್ಲಾ ಆಟದಲ್ಲೂ ಬಹುಶಃ ತುಂಬಾ ಚೆನ್ನಾಗಿ ವಿನ್ ಆಗ್ತಾರೆ. ಮಾತಾಡೋದು ಅವಳೊಬ್ಳೆ, ಆಡದೆ ಇರೋದು ಅವನು. ಅಲ್ಲ ಅದೇ ಮೋಸ್ಟ್ಲಿ ಅವ್ರ ಸಕ್ಸಸ್ ಸೀಕ್ರೆಟ್ ಅದೇ ಅನ್ಸುತ್ತೆ. ಅವ್ನು ಮಾತಾಡದೆ ಇರೋದು, ಅವಳು ಮಾತಾಡೋದು. ಮನೇಲಿ ಮಾತಾಡಕ್ ಬಿಡಲ್ಲ ಸರ್, ಅದಕ್ಕೆ ಇಲ್ಲಿ ಬಂದ್ ಮಾತಾಡೋದು. ಮನೇಲೆಲ್ಲ ಅಂತರಂಗ ಬೇರೆ ಬಹಿರಂಗ ಬೇರೆ. ಸೊ ಗಂಡ್ ಮಕ್ಕಳದೊಂದು ಸ್ಟ್ರಾಟಜಿ ಇರುತ್ತೆ. ನಾವು ಬೀದಿಗೆ ಬಂದ್ರೆ ಹುಲಿನೇ, ಮನೇಲಿ ಇದ್ದಾಗ ನಾವ್ ಇಲಿಗಳು. ಅಮ್ಮವ್ರ ಗಂಡ ಆಗೋದ್ರಲ್ಲಿ ಒಂಥರ ಸುಖ ಇರುತ್ತೆ. ಜಾಸ್ತಿ ಆಯ್ತಲ್ಲ ಪ್ರೇಮ್ ಇವತ್ತು. ರೋಡ್ಗೆ ಹೋದ್ರೆ ಹುಲಿ ಅಲ್ಲ, ಸ್ಟೇಜ್ ಬಂದ್ರೆ ಹುಲಿ. ಅದೇ ಇವತ್ತೇನೋ ಒಂದ್ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಏನಿರ್ಬಹುದು ಅಂತ. ನಮಗ ಜಿ ವೇದಿಕೆ ಮೇಲೆ ಬಂದ್ರೆ ಎಲ್ಲಿದ್ರು ಇಲ್ಲಿ ಆದ್ರೂ ಹುಲಿನೇ. ಸೊ ಅವ್ರಿಬ್ಬರದ್ದು ಏನಂದ್ರೆ ಅವನ್ ಸ್ವಲ್ಪ ಮಾತುಗಾರ, ಅವನು ಎಂತಿ ಮಾತು ಕೇಳಲ್ಲ ಅವನು. ಸಂಜು ಆದ್ರೂ ಹಾರ್ಕರ್ ಜೀತ್ನೆ ವಾಲಕ ಕ್ಯಾ कहता है? ಬಾಜಿಗರ್. ಬಾಜಿಗರ್ ಬಾಜಿಗರ್ ನಿನಗೆಲ್ಲ ಏನು ಬಿಲ್ಡಪ್ ಕೊಟ್ಟು ಹೇಳಿದ್ರು ಏನೋ ಅರ್ಥ ಆಗಲ್ಲ ಇವನಿಗೆ. ನೀನ್ ಯಾಕಣ ಹೇಳಿದ್ದು? ಹಿಂದಿ ಬರಂಗಿಲ್ರಿ ನನಗೆ, ಅದಕ್ಕೆ ಸೋತು ಗೆದ್ದವನ್ನ ಶೂರ ಅಂತಾರೆ. ಶೂರ ನೀನು. ಹಂಗೆ. ಥ್ಯಾಂಕ್ ಯು ಪ್ರೇಮ, ಥ್ಯಾಂಕ್ ಯು. ಈಗ ನಮ್ಮ ಧನು ಅವ್ರನ್ನ ಮಾತಾಡ್ಸೋಣ. ಅವ್ರ ಮುಖದಲ್ಲಿ ಫುಲ್ ಸ್ಮೈಲ್ ಹಾಗೇ ಇದೆ. ಹೇಗೆ ಅನಿಸ್ತು ಆಟ ನಿಮ್ಗೆ ಧನು ಅವರೇ? ತುಂಬಾ ಚೆನ್ನಾಗಿತ್ತು. ಬದುಕು ಆಟ ಎಲ್ಲದರಲ್ಲೂ ಅದೊಂದು ಬ್ಯಾಲೆನ್ಸ್ ಇರಬೇಕು ಅನ್ನೋದು ಗೊತ್ತಾಗ್ತಾ ಇತ್ತು. ಸಖತ್ತಾಗಿ ಆಡಿದ್ರು ಇಬ್ರು. ಥ್ಯಾಂಕ್ ಯು. ಚಾಮುಂಡೇಶ್ವರಿ ಎಲ್ಲ ನೆನಪಾಗ್ತಾ ಇದ್ರಿ. ಗದ ಹಿಡ್ಕೊಂಡ್ ಬಂದಿರೋ ಚಾಮುಂಡೇಶ್ವರಿ ತರ ಕಾಣ್ತಾ ಇದ್ರು ಅವರು. ಆ ಕಡೆ ಮಹಿಷಾಸುರನ್ ತರ ಕಾಣ್ತಾ ಇದ್ರು ಅವರು. ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಮೈಸೂರು ಅಂದ ತಕ್ಷಣ ನೀವು ನೋಡಿರುವಂತ ದಸರಾ ನೆನಪು ಏನಿರಬಹುದು? ನಮಗೆ ಮೇಜರ್ ಮೆಮೊರಿ ಅಂದ್ರೆ ನಾವು ಮೈಸೂರಲ್ಲಿ ಇದ್ದಾಗ ಯುವ ದಸರಾ, ಅವಾಗ ಓಪನ್ ಏರ್ ಥಿಯೇಟರ್ ಅಲ್ಲಿ ನಡೆಯೋದು. ಇವಾಗ ಅಲ್ಲಿ ಯುವ ಸಂಭ್ರಮ ನಡೆಯುತ್ತೆ. ಎಲ್ಲರೂ
ಪ್ರತಿ ದಿನನೂ ಅಲ್ಲಿ ಇರ್ತಾ ಇದ್ವಿ, ಪ್ರತಿ ದಿನ ಕ್ರೌಡಲ್ಲಿ ಕುಣಿತಾ ಇದ್ವಿ. ಮೇಜರ್ ಆಗಿ ತುಂಬಾ ಒಳ್ಳೆ ಮೆಮೊರಿ ಅಂದ್ರೆ 1 ವರ್ಷದ ದಸರಾ ಇದರಲ್ಲಿ ನಮ್ಗೊಂದು ಪ್ರಾಜೆಕ್ಟ್ ಸಿಕ್ಕಿತ್ತು, ಬಾವುಟ ನೆಡೋ ಪ್ರಾಜೆಕ್ಟ್. ಮೈಸೂರು ತುಂಬಾ ಬಾವುಟ ನೆಡಬೇಕಾಗಿತ್ತು. ಅದೇನೋ ಆ ಪ್ರಾಜೆಕ್ಟ್ ನಮ್ ಕೈಗೆ ಬರೋ ಅಷ್ಟರಲ್ಲಿ ಬೆಳಗ್ಗೆ ಆಲ್ರೆಡಿ ಇಬ್ರು ಮಿನಿಸ್ಟ್ರು ಚಾಮುಂಡಿ ಬೆಟ್ಟಕ್ಕೆ ಬರೋದಿತ್ತು. ರಾತ್ರಿ ಫೋನ್ ಮಾಡಿ ನೀವು ಬಾವುಟ ನೆಡ್ಲೇಬೇಕು ಅಂತ ನಮ್ಗೆ ಹೇಳಿ, ಇಡೀ ರಾತ್ರಿ ಮಳೆಯಲ್ಲಿ ನಾನು ನನ್ನ ಫ್ರೆಂಡ್ ಬಾದಲ್ಲು ನಾವೆಲ್ಲ ಹೋಗಿ ಬಾವುಟ ಇಡೀ ಚಾಮುಂಡಿ ಬೆಟ್ಟ ಬಾವುಟ ನೆಟ್ಕೊಂಡ್ ಬಂದಿದ್ವಿ. ಯಾಕಂದ್ರೆ ಬೆಳಗ್ಗೆ ಮಿನಿಸ್ಟರ್ ಬಂದ್ಬಿಡ್ತಾರೆ ಅಷ್ಟರಲ್ಲಿ ನೆಡ್ಬೇಕು ಅಂತ. ಸೊ ದಸರಾ ಎಲ್ಲ ಮೈಸೂರಲ್ಲಿ ಎಲ್ಲ ಕಲಾವಿದ್ರು ಬ್ಯುಸಿ ಇರ್ತಾರೆ ದಸರಾ ಟೈಮಲ್ಲಿ. ಈಗ ನಮ್ಮ ಟಗರು ಪಲ್ಯ ಇರು ಒಂದ್ ನಿಮಿಷ. ಈಗ ಟಗರು ಪಲ್ಯದ ಒಂದ್ ನಿಮಿಷ ಹೇಳ್ತೀನಿ. ಈಗ ಟಗರು ಪಲ್ಯ ಚಿತ್ರದ ನಾಯಕ ನಟ ನಾಗಭೂಷಣ್ ಅವರು ಹೇಗಿತ್ತು ನಮ್ಮ ಆಟ? ಚೆನ್ನಾಗಿತ್ತು. ಅಂದ್ರೆ ಅವ್ರದ್ದು ಸಖತ್ ಕ್ಯೂಟ್ ಕಪಲ್ ಅನ್ಸ್ತಿದ್ರು ಅವ್ರಿಬ್ರು. ಅಂದ್ರೆ ಅವಲೇ ಅಂದ್ರೆ ಒಂದು ಗೊತ್ತಾಯ್ತಂದ್ರೆ ಇಲ್ಲಿ ಆಡೋದಲ್ಲ, ಅಂದ್ರೆ ಅವ್ರಿಬ್ರದ್ದು ಕೋಆರ್ಡಿನೇಷನ್ ಅಂದ್ರೆ ಒಬ್ರಿಗೊಬ್ರು ಆಗೋದು ಅಂತ ಹೇಳ್ತಾರಲ್ಲ, ಅದು ಎಷ್ಟು ಚೆನ್ನಾಗಿತ್ತು. ಹೊಂದಾಣಿಕೆ. ಹೌದು, ಅಷ್ಟೇ. ಇನ್ನೇನು ಹೇಳಿ ನಾನು ಬೇರೆನಾರು ಕೇಳಿ ಇದು ಹೆಂಗಿತ್ತು ಅಂದ್ರೆ ನಾಗಭೂಷಣ ಕೇಳಿ, ಹೆಣ್ಮಕ್ಳ ಬಗ್ಗೆ ಹೇಳಿ ಅಂತ ಕೇಳಿ. ಹೆಣ್ಮಕ್ಳ ಬಗ್ಗೆ ಹೇಳಿ ನಾಗಭೂಷಣ. ಅದನ್ನ ಚೆನ್ನಾಗಿ ಹೇಳ್ತಾನೆ ಕೇಳು. ಮೈಸೂರು ದಸರಾಗೆ ಬರುವಂತ ಹೆಣ್ಣು ಮಕ್ಕಳ ಬಗ್ಗೆ ಹೇಳಿ. ದಸರಾ ಅಲ್ಲಿ ನೀವು ನೋಡಿದಂತ ಹೆಣ್ಮಕ್ಳು ಆಗಿದ್ರು, ದಸರಾದಲ್ಲಿ ನೀವು ನೋಡಿದಂತ ಹೆಣ್ಣು ಮಕ್ಕಳು ಆ ಕಲರ್ಫುಲ್ ದಿನಗಳು ಹೇಗಿತ್ತು? ಬಾಲೆಯರ ನಗು ಮಗವ ಚೆಲ್ವೆಸವ ಚೆಂದುಟಿಯ ನುಂದುಡೆ ನಡೆ ನೋಡೆ ಸೋಲದಾತನೇ ವಿರತ ಅಂತ. ಅಂದ್ರೆ ಅನುಷಾ ಕೇಳಿಸ್ಕೊಂಡಿ? ಅನುಷಾ ನೆಕ್ಸ್ಟ್ ನೀನ್ ಹೇಳ್ಬೇಕು. ಅನುಷಾ ನೀವೇ ಒಂದ್ಸತಿ ಹೇಳಿ ಪ್ಲೀಸ್, ಇನ್ನೊಂದ್ಸತಿ ಹೇಳಿ ನಮ್ಮ ಅನುಷಾಗೋಸ್ಕರ. ಅದಕ್ಕಿಂತ ಒಂದು ಇಂಪಾರ್ಟೆಂಟ್ ವಿಷಯ ಏನ್ ಗೊತ್ತಾ? ನೆಕ್ಸ್ಟ್ ಆಡಕ್ಕೆ ಕೈ ಮೇಲೆ ಬರ್ಕೊಂಡು ಅಲ್ಲಿ ಪ್ರಾಕ್ಟೀಸ್ ಓಕೆ. ಅನುಷಾ ಅವ್ರು ಹೇಳ್ತಾರೆ, ಅದು ಕ್ಲೀನ್ ಆಗಿ ಪ್ರಾಂಪ್ಟ್ ಮಾಡ್ತಾರೆ, ನೀವು ಅದೇ ತರ ತಗೊಳ್ಳಿ. ಓಕೆ. ಬಾಲೆಯರ ನಗು ಮಗವ. ಬಾಯಿ ತೆಗಿಯೋದಲ್ಲ, ಕೇಳಿಸ್ಕೊ. ಬನ್ನಿ ಅನುಷಾ, ಇಲ್ಲೇ ಬರ್ತೀರಾ? ಇಲ್ಲ ಬನ್ನಿ, ಈ ಕಡೆ ಬನ್ನಿ. ನೀವು ನನ್ನ ಮಾತ್ರ ನೋಡಿ, ಇನ್ಯಾರನ್ನೂ ನೋಡ್ಬೇಡಿ, ಅಲ್ಲ ಅವ್ರನ್ನ ಮಾತ್ರ ನೋಡಿ. ನಾನಿದ್ರೆ ಧೈರ್ಯ ಬರುತ್ತೆ. ಬನ್ನಿ, ಇಲ್ಲೇ ಬನ್ನಿ. ಆಲ್ ದಿ ಬೆಸ್ಟ್. ಹೇಳಿ. ನಾಗಭೂಷಣ್ ಅವರೇ, ಅವ್ರ ಗಂಡ ಅಲ್ಲೇ ಕೂತಿದ್ದಾರೆ, ಮಂಜು ಅಂತ. ನಮಸ್ತೆ. ಪ್ರತಾಪ್ ಪರಮೇಲ್ ಸ್ವಲ್ಪ ಕಣ್ಣಿರ್ಲಿ. ಹೇಳಿ. ಬಾಲೆಯರ ನಗು ಮೊಗವ. ಹಂಗೇನು ಹೇಳ್ಬೋದಲ್ಲ? ಅವ್ರು ಆರಾಮಾಗಿ ಫ್ರೀಯಾಗಿ ಕೂತ್ಕೊಂಡು ಹೇಳ್ತಾ ಇದಾರಲ್ವಾ? ಇದೇನಂದ್ರೆ ಒನ್ ಆನ್ ಒನ್ ಬಿಡೋಣ, ಅವರಿಬ್ರು ಅಲ್ಲೇ ಪಕ್ಕದಲ್ಲೇ ಹಾಗೆ. ಎಸ್. ಬಾಲೆಯರ ನಗು ಮೊಗವ ಚೆಲ್ವೆಸವ ಚೆಲುವು ಚೆಂದುಟಿಯ ಜೋಲುತಿಹ ಮುಂಗುರುಳ. ಮುಂಗುರುಳು ಅಂದ್ರೆ ಏನು ಮ್ಯಾಮ್? ಮುಂಗುರುಳು ಅಂದ್ರೆ ನುಂದೊಡೆಯ. ಯಾವಡೆಯ? ನುಂಡೊಡೆಯ. ನಡೆ ನೋಡೆ ಸೋಲದಾತನೆ ವಿರತ. ಏನ್ ಸರ್? ವಿರತ ಬೋಳು ಬಸವ. ಸೂಪರ್. ಗುಡ್. ಸೋ ಸ್ವೀಟ್. ವೆರಿ ನೈಸ್. ಎಲ್ಲರೂ ಒಂದ್ಸಲ ಹೇಳ್ಬಿಡೋಣ. ರೆಡಿ? 1 2 3. ಓಕೆ, ಈಗ ನಮ್ಮ ನಾಯಕಿ ಅಮೃತ ಅವ್ರನ್ನ ಮಾತಾಡ್ಸೋಣ. ಅಮೃತ, ಹೇಗೆ ಇವ್ರು ಆಡಿದಂತ ಆಟ? ತುಂಬಾ ಚೆನ್ನಾಗಿತ್ತು. ಇಬ್ರು ತುಂಬಾ ಚೆನ್ನಾಗಿ ಆಡಿದ್ರು. ಸೊ ಅದೇ ಹೇಳಿದ್ರಲ್ಲ ಅಪ್ಪ, ಹಾಗೆ ಇಬ್ರು ಬ್ಯಾಲೆನ್ಸ್ ಮಾಡ್ಬೇಕು, ಆಗ್ಲೇ ಗೆಲ್ಲೋದು ಅನ್ನೋದು ಇಲ್ಲಿ ಗೊತ್ತಾಗ್ತಿದೆ. ಓಕೆ, 2 ಜೋಡಿಗಳು ಅದ್ಭುತವಾಗಿ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಶ್ವೇತು, ಈಗ ನಿನ್ಗೆ ಕುಲ ಕಸುಬು ಬಗ್ಗೆ ಗೊತ್ತಿದೆ. ಈ ಕಾಯಿ ಕಸುಬು ಬಗ್ಗೆ ಗೊತ್ತಾ ನಿನ್ಗೆ? ಹಂಗಂದ್ರೆ ಏನು? ಈ ಆಟನೇ ಅದು, ಕಾಯಿ ಕಸುಬು. ಈ ಕಾಯಿ ಕಸುಬು ಆಟ ಆಡಕ್ಕೆ ಬರ್ತಾ ಇರುವಂತ ಜೋಡಿ ದೇವ್ರಿದಾನೆ ಅನ್ನೋ ನಮ್ಮ ಮಂಜು ಮಾಸ್ಟರ್ ಜೋಡಿ ಹಾಗೂ ನಮ್ಮ ಸಾಫ್ಟ್ವೇರ್ ಸಂತ ಗಣೇಶ್ ವಿದ್ಯಾ ಜೋಡಿ. ಎರಡು ಜೋಡಿಗಳು ವೇದಿಕೆ ಮೇಲಿದ್ದಾರೆ. ಗಣೇಶ್ ಅವರೇ, ಯಾವತ್ತಾದ್ರೂ ನೀವು ಕಾಯಲ್ಲಿ ತಲೆ ಮೇಲೆ ಹೊಡ್ಸ್ಕೊಂಡಿದ್ದೀರಾ? ಇಲ್ಲ, ಹೊಡ್ಸ್ಕೊಂಡಿಲ್ಲ. ನಿಮ್ಗೆ ಹೊಡಿಬೇಕು ಅಂತಂದ್ರೆ ಈಗಲೇ ಹೊಡಿತೇನೆ. ಅಲ್ಲ, ನಿಮ್ ಪ್ರಾಪರ್ಟಿ ಲಿಸ್ಟ್ ಅಲ್ಲಿ ಕಾಯಿ ಇದೆಯಾ ಅಂತ? ಚೌಟಿ, ಒನ್ಕೆ ಇದ್ರಲ್ಲಿ? ಇಲ್ಲ, ಅದು ಆಸೆ ಎಲ್ಲ ಹುಟ್ಟಿಸ್ಬೇಡಿ ಇವಳಿಗೆ. ಹೌದಾ?
ಮಂಜು ಮಾಸ್ಟರ್ ನೀವ್ ಯಾವತ್ತಾದ್ರೂ ಕಾಯಿಲ್ ಹೊಡ್ಸ್ಕೊಂಡಿದ್ದೀರಾ? ಇಲ್ಲ ಇಲ್ಲ ಸರ್, ಹೊಡಿಸ್ಕೊಂಡಿಲ್ಲ, ಹೊಡೆದಿದ್ದೀವಿ ಕಾಯಿ. ಹೊಡೆದಿದ್ದೀರಾ? ಯಾರಿಗೆ? ಐ ಮೀನ್ ಕಲ್ಲಿಗೆ. ಆ ಕಲ್ಗ ನಾನೆಲ್ಲೋ ಅಲ್ಗೇನೋ ಅನ್ಕೊಂಡೆ. ಅಲ್ಲು ಅಲ್ಲು ಅದಕ್ಕೆ ಹಲ್ಲು ನೀವು ಚೇಂಜ್ ಮಾಡ್ಕೊಂಡ್ರೆ ಶೋಗೋಸ್ಕರ ನಾನೇನು ಮಾಡಕ್ಕಾಗಲ್ಲ. ಸೊ ಇಲ್ಲಿ ಆಟ ಏನಪ್ಪಾ ಅಂತಂದ್ರೆ ಇಲ್ಲಿ ಸುತ್ತ ತೆಂಗಿನಕಾಯಿಗಳಿದೆ, ಕರೆಕ್ಟ್. ಮುಂದೆ 2 ಖಾಲಿ ಮಂಕ್ರಿಗಳಿದೆ, ಮಧ್ಯದಲ್ಲಿ ತಿರುಗಿಸೋ ಬಾಲ್ ಇದೆ. ಏನಪ್ಪಾ ಅಂತಂದ್ರೆ ಒಂದು ಜೋಡಿ ಇಲ್ಲಿರುವಂತ ಕಾಯಿಗಳನ್ನ ಆಯ್ಕೊಂಡು ಖಾಲಿ ಮಂಕ್ರಿಲ್ ತುಂಬಬೇಕು. ಇನ್ನೊಂದ್ ಜೋಡಿ ಏನ್ ಮಾಡ್ಬೇಕು ಅಂತಂದ್ರೆ ಅವರು ಕಾಯಿಗಳನ್ನ ಕಲೆಕ್ಟ್ ಮಾಡ್ಕೊಳ್ಳದೆ ಇರೋ ತರ ಬಾಲ್ ನ ಹಿಂಗೆ ತಿರುಗಿಸ್ತಾ ಇರ್ಬೇಕು, ಜಿಗ್ಜಾಗ್ ಆಗಿ ಹೆಂಗ್ ಬೇಕಂಗೆ ಅವ್ರಿಷ್ಟ. ಸೊ ಆ ತಿರುಗಿಸ್ಕೊಳ್ಳೋದನ್ನ ತಪ್ಪಿಸ್ಕೊಂಡು ಕಾಯಿಗಳನ್ನ ಕಲೆಕ್ಟ್ ಮಾಡ್ಬೇಕು. ಯಾರು ಜಾಸ್ತಿ ಕಾಯಿ ಹಾಕ್ತಾರೆ ಅವ್ರು ವಿನ್ ಆಗ್ತಾರೆ. ಬಾಲ್ ನ ತಿರುಗಿಸುವಂತವ್ರು ಮಂಜು ಅನುಷಾ ಜೋಡಿ, ಕಾಯಿಗಳನ್ನ ಕಲೆಕ್ಟ್ ಮಾಡುವಂತವ್ರು ನಮ್ಮ ಗಣೇಶ್ ಜೋಡಿ. ಇಲ್ಲೊಂದು ಟ್ವಿಸ್ಟ್ ಇದೆ, ಅದನ್ನ ಹೇಳಿದ್ರ ನೀವು ಟ್ವಿಸ್ಟ್ ಏನು ಅಂತ? ನಾನ್ ಹೇಳಕ್ ಹೋಗಲ್ಲ ಶ್ವೇತು, ಎಲ್ಲಾನು ನಾನೇ ಹೇಳ್ತಿದ್ರೆ ನೀನೇನ್ ಮಾಡ್ತೀಯ ಶ್ವೇತು? ನೀನೊಂಚೂರು ಹೇಳು. ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ ಯಾರು ಬಾಲ್ ನ ತಿರುಗಿಸ್ತಾ ಇರ್ತಾರೋ ಅವ್ರ ಕಣ್ಣಿಗೆ ಬಟ್ಟೆನ ಕಟ್ಕೊಂಡಿರ್ತಾರೆ. ಬಟ್ಟೆ ಕಟ್ಕೊಂಡು ಅವ್ರು ಯಾರು ಎಲ್ಲಿರ್ತಾರೆ ಏನೋ ಗೊತ್ತಾಗೋದಿಲ್ಲ. ಬಟ್ಟೆ ಕಟ್ಕೊಂಡು ಆಮೇಲೆ ಸುತ್ತಾ ಇರ್ತೀರಾ. ತಪ್ಪಿಸ್ಕೋಬೇಕಾಗಿರೋದು ಆಪೋಸಿಟ್ ಟೀಮ್ ನ ಜವಾಬ್ದಾರಿ ಆಗಿರತ್ತೆ. ಹುಷಾರಾಗಿ ಆಟ ಆಡಿ. ಓಕೆ, ಬ್ಲೈಂಡ್ ಫೋಲ್ಡ್ ಯಾರು ಕಟ್ಕೊಂಡಿರಲ್ವೋ ಅಂದ್ರೆ ಅವರ ಪಾರ್ಟ್ನರ್ಗಳು ನೀವು ಗೈಡ್ ಮಾಡ್ಬೋದು. ಅವ್ರು ಅಲ್ಲಿದ್ದಾರೆ, ಆ ಕಡೆ ತಿರುಗಿಸಿ ಈ ಕಡೆ ತಿರುಗಿಸಿ ಅಂತ ನೀವು ಗೈಡ್ ಮಾಡ್ಬೋದು. ಈಗ ಮಂಜು ಬ್ಲೈಂಡ್ ಫೋಲ್ಡ್ ಮಾಡ್ಕೊಂಡಿದ್ರೆ ಅನುಷಾ ಗೈಡ್ ಮಾಡ್ಬೋದು, ಅನುಷಾ ಬ್ಲೈಂಡ್ ಫೋಲ್ಡ್ ಮಾಡ್ಕೊಂಡಿದ್ರೆ ಮಂಜು ಅವರು ಗೈಡ್ ಮಾಡ್ಬೇಕಾಗತ್ತೆ. ಇವರಿಬ್ರು ತಪ್ಪಿಸ್ಕೊಂಡು ಕಾಯಿಗಳನ್ನ ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ. ರೆಡಿ ಇದ್ದೀರಾ? ಎಸ್. ರೆಡಿ ಇಲ್ಲ ಆದ್ರೂ ಸರ್ ರೆಡಿ. ರೆಡಿ ಇಲ್ಲ ಆದ್ರೂ ಸರ್ ರೆಡಿ. ಯಾಕೆ? ನಂಗೆ ಭಯ ಮಂಜು ಸರ್ ಕಂಡ್ರೆ. ಆಟದಲ್ಲೆಲ್ಲ ಭಯ ಇರಬಾರ್ದು ಗಣೇಶ್, ಆಟ ಆಡ್ತಾ ಇರ್ಬೇಕಷ್ಟೇ. ಓಕೆ, ಇದೆಷ್ಟು ಮಂಜು ಮಾಸ್ಟರ್? 2? ಒಂದಾ? ಹಂಗಾರೆ ಕಾಣಿಸ್ತಿಲ್ಲ ಬಿಡು. ಕುರಿ ಅವರು ಹೇಳಿದ್ರು ಕಾಯಿನ ತಂದು ಹಾಗೆ ಹಾಕ್ಬೇಕು ಅಂತ. ಇಲ್ಲಿ ಆ ತರ ಆಗೋದಕ್ಕೆ ಚಾನ್ಸ್ ಇಲ್ಲ. ಯಾಕಂದ್ರೆ ನೀವು ಕಾಯಿನ ತಗೊಂಡ್ ಹೋದ್ಮೇಲೆ ಅಲ್ಲಿ ಕಾಯಿನ ಹೊಡೆದು ಆಮೇಲೆ ಆ ಹೋಳ್ಗಳನ್ನ ಮಂಕ್ರಿಗೆ ಹಾಕ್ಬೇಕಾಗತ್ತೆ. ಓಕೆನಾ? ಮಂಜು ಮಾಸ್ಟರ್ ನೀವ್ ಅಲ್ಲೇ ಇರ್ಬೇಕು, ನಿಂತ ಜಾಗದಲ್ಲೇ ನೀವು ನಿಂತ್ಕೊಂಡು ತಿರುಗಿಸ್ತಾ ಇರ್ಬೇಕು. ಅನುಷಾ ನೀವು ಮಾತ್ರ ಗೈಡ್ ಮಾಡ್ತಾ ಇರ್ತೀರಾ. ಓಕೆ, ಈ ಒಂದು ಆಟವನ್ನು ಆಡೋದಕ್ಕೆ ನಿಮ್ಮ ಹತ್ರ ಇರುವಂತಹ ಕಾಲಾವಕಾಶ ಕೇವಲ 3 ನಿಮಿಷಗಳು ಮಾತ್ರ. ನಿಮ್ಮ ಆಟದ ಸಮಯ ಈಗ ಶುರು. ಎಲ್ಲ ಕಾಯಿಗಳು ಎತ್ಕೋತಾ ಇದ್ದಾರೆ. ನಿಮ್ ರೈಟ್ ಅಲ್ಲಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ರೈಟ್ 9, 8, 7, 6, 5, 4, 3, 2, 1. ಟೈಮ್ ಅಪ್. ಗಣೇಶ್ ಹಾಗೂ ವಿದ್ಯಾ ಅವರು ಒಟ್ಟು ಎಷ್ಟು ಕಾಯಿ ಹೊಡೆದಿದ್ದಾರೆ ಅಂತಂದ್ರೆ 25ರಲ್ಲಿ 23 ಕಾಯಿಗಳನ್ನ ಹೊಡೆದಿದ್ದಾರೆ. ಸೂಪರ್. ಈಗ ಮಂಜು ಮಾಸ್ಟರ್ ಜೋಡಿ ಎಷ್ಟು ಕಾಯಿಗಳನ್ನ ಹೊಡಿದ್ದಾರೆ ಅಂತ ನೋಡೋಣ. 3 ನಿಮಿಷ ಕಾಲಾವಕಾಶ ಸಿಗೋದು. ನಿಮ್ಗೆ ಕಾಯಿ ಹೊಡಿಯಕ್ ಬರುತ್ತಲ್ಲ? ಅದೇ ಡೌಟ್ ಸರ್ ನಂಗೆ. ಕಾಯಿ ಹೊಡಿಯಕ್ಕೆ ಬರಲ್ಲ. ಅವಾಗಿಂದ ನಾನು ಅದನ್ನೇ ಕೇಳ್ತಾ ಇದ್ದಿದ್ದು. ಅದು ಹಿಂಗ್ ಹೊಡೆದ್ರೆ ಓಪನ್ ಆಗುತ್ತೆ. ಯಾವತ್ತೂ ಹೊಡೆದಿಲ್ಲ ಸರ್, ಇದೇ ಫಸ್ಟ್. ಶೀಲ್ಡ್ ಬಿಡ್ಬೇಕು. ಅವ್ರಿಗೆ ತೆಂಗಿನಕಾಯಿ ಕಲೆಕ್ಟ್ ಮಾಡ್ಕೊಳ್ಳೋದು ಚಿಂತೆ ಇಲ್ಲ, ಕಲೆಕ್ಟ್ ಮಾಡ್ಕೊಂಡ್ಮೇಲೆ ಹೆಂಗ್ ಹೊಡಿತೀರಿ ಅನ್ನೋದು ಚಿಂತೆ. ಯಾವತ್ತು ತೆಂಗಿನಕಾಯಿ ಹೊಡೆದಿಲ್ವಂತೆ. ಜೋಡಿ ನಂಬರ್ 1 ಕಾರ್ಯಕ್ರಮಕ್ಕೆ ಬಂದು ಹೇಗೆ ತೆಂಗಿನಕಾಯಿನ ಹೊಡಿಬೇಕು ಅನ್ನೋದನ್ನು ಕಲ್ತ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಅನುಷಾ ಅವರು. ಗಣೇಶ್ ರೆಡಿ ಇದ್ದೀರಾ? ನಿಮ್ಮ ಆಟದ ಸಮಯ ಈಗ ಶುರು. ವೆರಿ ಗುಡ್. ಅಷ್ಟೇ. ಮಂಕ್ರಿ ಹಾಕಮ್ಮ ಅನುಷಾ, ಮಂಕ್ರಿಗೆ ಹಾಕ್ಬೇಕು. ಹೊಡಿಯಕ್ ಬರಲ್ಲ ಅಂತ ಸಖತ್ತಾಗಿ ಹೊಡಿತಾರೆ ತೆಂಗಿನಕಾಯಿ. ಇನ್ನು ದಾರ ಉದ್ದ ಬಿಡ್ಬೇಕು. ಉದ್ದ, ಇನ್ನು ದಾರ ಉದ್ದ ಬಿಡಿ.
ಬಸ್ ನಂಗೆ ಸುಸ್ತಾಯ್ತು. ಗುಡಲ್ಲಿ ಗಣೇಶ ತೀರಕ್ಸು ಗಣೇಶ. ಗಣೇಶ, ಅಯ್ಯೋ ಅಯ್ಯೋ. 3, 2, 1, ಟೈಮ್ ಅಪ್. ಅಲ್ಲ ಕಾಯಿ ಹೊಡಿಯಕ್ ಬರಲ್ಲ ಅನ್ಕೊಂಡು ಈ ಲೆವೆಲ್ ಕಾಯಿ ಹೊಡೆದ್ರಲ್ಲ. ನೋಡ್ಬೇಕಲ್ಲ ಸರ್. ಹಾ ಮತ್ ಹೊಡಿಯಕ್ಕೆ ಬರಲ್ಲ ಅಂದ್ರೆ ಇನ್ ತಲೆ ಬುರುಡೆ ಹೊಡಿ ಅಂದ್ರೆ ಹೆಂಗ್ ಹೊಡಿಬೋದು ನೀವು? ಎಲ್ಲ ಕಾಯಿನೂ ಮುಗಿಸಿದಾರೆ. ಹೌದು, 25 ಕಾಯಿಗಳನ್ನು ಹೊಡೆದು ಮುಗಿಸಿದಾರೆ. ಎಸ್, ಶಬಾಷ್. ಸೊ ಹಾಗಾಗಿ ಮಂಜು ಮಾಸ್ಟರ್ ಹಾಗೂ ಅನುಷಾ ಈ ಒಂದು ಆಟದಲ್ಲಿ ವಿಜೇತರಾಗ್ತಾ ಇದ್ದಾರೆ. ಕಂಗ್ರ್ಯಾಚುಲೇಷನ್. ಕಾಯಿ ಹೊಡಿಯುವಂತ ಈ ಒಂದು ಆಟ ಹೇಗಿತ್ತು ಅಂತ ವೀಗ್ರನ್ನ ಕೇಳ್ಬೇಡ. ಪ್ರೇಮ್ ಅವ್ರೆ, ಲೈಫಲ್ಲಿ ಸಕ್ಸಸ್ ಸಿಗ್ಬೇಕಂದ್ರೆ ಜೀವನ ಕೊಡೋ ಏಟ್ಗಳನ್ನ ತಡ್ಕೊಳ್ಬೇಕು. ಒಂದೊಂದ್ಸರಿ ಏನ್ ಅನ್ಕೊಂಡಿರ್ತೀವಿ, ಇವ್ರು ತುಂಬಾ ಚೆನ್ನಾಗಿ ಆಡ್ತಾರೆ ಅಂತ ನಾವ್ ಯಾವ ಅನ್ಕೊಂಡಿರ್ತೀವಿ, ಅವ್ರು ಸೋತೋಗ್ತಾರೆ. ಅನುಷಾ ಏನು ಬರಲ್ಲ ಕಾಯಿ ಹೊಡಿಯಕ್ ಬರಲ್ಲ ಅವಳೇ ಜಾಸ್ತಿ ಹೊಡೆದ್ಬಿಡ್ಲು. ಲೈಫಲ್ಲಿ ಒಂದ್ಸರಿ ಆ ಥರ ಆಗುತ್ತೆ. ನಾನು ಏನು ಬರಲ್ಲ ಅನ್ಕೊಂಡವರು ತುಂಬಾ ಮೇಲೆ ಹೊಟ್ಟೋಗ್ತಾರೆ. ಎಲ್ಲ ಬರುತ್ತೆ ಅನ್ಕೊಂಡವ್ರು ಕೆಳಗಡೆ ಹೊಟ್ಟೋಗ್ತಾರೆ. ಸೊ ಅದನ್ನೇ ನಾವು ಟೈಮು ಅನ್ನೋದು. ಸೊ ಹಾಗಾಗಿ ಇಬ್ಬರು ತುಂಬ ಚೆನ್ನಾಗಿ ಆಟ ಆಡಿದ್ರು. ಆ್ಯಂಡ್ ವಿದ್ಯಾ ತುಂಬ ಸ್ಪೋರ್ಟಿವ್ ಆಗಿ ತುಂಬ ಚೆನ್ನಾಗಿ ಆಟ ಆಡಿದ್ರು. ಬಟ್ ವಾಟ್ ಎವರ್ ಇಟ್ ಈಸ್ ತುಂಬ ಎಂಟರ್ಟೈನಿಂಗ್ ಇತ್ತು. ಆಮೇಲೆ ಇಲ್ಲಿ ಯಾರು ಸೋತ್ರು ಯಾರು ಗೆದ್ರು ಅನ್ನೋದಲ್ಲ, ಇಟ್ಸ್ ಅ ಗೇಮ್ ಅಷ್ಟೇ, ಫನ್. ಸೊ ನೀವಿಬ್ರು ತುಂಬ ಚೆನ್ನಾಗಿ ಎಲ್ಲರೂ ಎಂಟರ್ಟೈನ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪ್ರೇಮ್ ಅವರೇ. ಮಾಳ್ವಿಕಮ್ಮ, ಮಂಜು ತಿರುಗಿಸಿದ್ರ ಬಗ್ಗೆ ಪ್ರೇಮ್ ಅವ್ರು ಮಾತಾಡ್ತಾ ಇದ್ರು. ಆದ್ರೆ ಏಟ್ ಎಲ್ಲರಿಗಿಂತ ಜಾಸ್ತಿ ಬಿದ್ದಿದ್ದು ಕುರಿಗೆ ಗೊತ್ತಾ? ವಿದ್ಯಾ ಲಂಗ ತಗೊಂಡು ಹೀಗೆ ಸಿಗಿಸ್ಕೊಂಡು ರೆಡಿ ಆಗಿದ್ ನೋಡಿದ್ರೆ ನೀವೇ ಗೆದ್ದು ಬಿಡ್ತೀರೇನೋ ಅನ್ಕೊಂಡೆ. ಆದ್ರೆ ವಿದ್ಯಾಗ್ ಸಿಕ್ಕಾಪಟ್ಟೆ ಹೊಡೆದ್ರಿ ಮಂಜು. ನೀವು ಹೌದು, ಸಿಕ್ಕಾಪಟ್ಟೆ ಏಟ್ ಬಿತ್ತು ಅವಳಿಗೆ. ಇಟ್ಸ್ ಓಕೆ, ಇಟ್ಸ್ ಆಲ್ ಪಾರ್ಟ್ ಆಫ್ ದ ಗೇಮ್. ಅವಳು ಸ್ಪೋರ್ಟಿವ್ ಆಗಿ ಆಡಿದ್ಲು. ಅನುಷಾ ನನಗೇನು ಬರಲ್ಲ ಅಂತಾನೆ ಒಂದೇ ಏಟಕ್ಕೆ ಕಾಯಿ ಹೊಡೆದಿದ್ದು ಹುಡುಗಿ ಇವಳೇ ಇರಬೇಕು ಅನ್ಕೋತೀನಲ್ಲ. ಒಂದೇ ಏಟು ಚೆನ್ನಾಗಿ ಆಡಿದ್ರಿ, ಇಬ್ರು ಚೆನ್ನಾಗಿ ಆಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಡಾಲಿ ಅವರೇ, ಹೇಗನಿಸ್ತು ಈ ಆಟ? ಚೆನ್ನಾಗಿತ್ತು. ಒಂದೊಂದ್ಸರಿ ಆಟದಲ್ಲಿ ಇಲ್ಲದೆ ಇದ್ರು ಏಟ್ ಬೀಳುತ್ತೆ ಅಂತ ಪ್ರತಾಪ್ ಅವ್ರು ಪ್ರೂವ್ ಮಾಡ್ತಾ ಇದ್ರು ಅವಾಗ. ಅಂಡ್ ಮೋಸ್ಟ್ಲಿ ತೆಂಗಿನಕಾಯಿ ಹೊಡೆದ ಅಭ್ಯಾಸ ಇಲ್ಲ ಅನ್ಸುತ್ತೆ ಇಬ್ರಿಗೂ. ಹೌದಾ, ಚೆನ್ನಾಗಿತ್ತು. ವೆರಿ ನೈಸ್, ಥ್ಯಾಂಕ್ ಯು. ನಾಗಭೂಷಣ್ ಅವರೇ, ಟಗರು ಪಲ್ಯ ಮಾಡಕ್ಕೆ ಕಾಯಿ ಬೇಕಾಗುತ್ತಲ್ಲ. ಪ್ರತಾಪ್ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳೋದು ಸಾಲಲ್ಲ. ಲಾಸ್ಟ್ ಶೋಲು ಅಷ್ಟೇ, ಈ ಶೋಲು ಅಷ್ಟೇ. ಸುಮ್ಮನೆ ಒಂದು 100 ಸತಿ ಟಗರು ಪಲ್ಯ ಆದ ಟಗರು ಪಲ್ಯ ಈ ಟಗರು ಪಲ್ಯ ಈ ತರ ಒಂದು ಹೇಳಿ ನಮ್ಮ ಸಿನಿಮಾ, ನಮ್ಮ ಧನಂಜಯ್ ಅವ್ರ ಸಿನಿಮಾ ಅಂದ್ರೆ ನಾವು ಪ್ರಮೋಷನ್ ಮಾಡಲ್ವಾ? ಅವ್ರ ಕುರಿ ಅಲ್ವಾ, ಹಂಗಾಗಿ ಅವ್ರಿಗೆ ಟಗರು ತುಂಬಾ ಇಷ್ಟ. ಎಲ್ಲ ಅನುಭವಗಳು ನಮಗೆ ಆಗಬೇಕು ಅಂತ ಏನಿಲ್ಲ. ಇನ್ನೊಬ್ಬರ ಅನುಭವಗಳನ್ನ ನೋಡಿ ಕಲಿಯಬಹುದಲ್ಲ. ಫಸ್ಟ್ ಅವ್ರ ಆಟದನ್ನ ನೋಡಿ ಈ ತಂಡ ಗೊತ್ತಾಯ್ತು, ಸ್ಟ್ರಾಟಜಿ ಮಾಡ್ಕೊಂಡ್ರು ನೆಕ್ಸ್ಟ್ ಏನ್ ಮಾಡಬೇಕು ಅಂತ. ಅಂದ್ರೆ ಅದು ನಮ್ಗೆ ಆಗ್ಬೇಕು, ನೋಡಿ ಕಲಿ ಅಂತಾರಲ್ಲ ಹಂಗೆ. ಚೆನ್ನಾಗಿತ್ತು, ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರು. ಯಾರು ಏನು ಏಟ್ ಮಾಡ್ಕೊಳ್ಳಿವಲ್ಲ, ಅಷ್ಟೇ ಸಾಕು. ಥ್ಯಾಂಕ್ ಯು. ಓಕೆ, ಸೂಪರ್ ಆಗಿ ಆಟವನ್ನ ಆಡದಂತ ಈ ಎರಡೂ ಜೋಡಿಗಳಿಗೆ ಬರ್ಲಿ ಜೋರಾದ ಚಪ್ಪಾಳೆ. ಟಗರು ಪಲ್ಯ ಚಿತ್ರದ ನಿರ್ಮಾಪಕರಾದಂತ ಡಾಲಿ ಧನಂಜಯ್ ಅವರು ಹಾಗೂ ನಾಯಕ ನಟರಾದಂತ ನಾಗಭೂಷಣ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ. ಟಗರು ಪಲ್ಯ ಚಿತ್ರ ರಿಲೀಸ್ ಆಗಿ ಸಕ್ಸಸ್ಫುಲ್ ಪ್ರದರ್ಶನವನ್ನ ಕಾಣ್ತಾ ಇದೆ. ಸಕ್ಸಸ್ಫುಲ್ ಚಿತ್ರದ ಒಂದು ಟ್ರೈಲರ್ ನ ನಮ್ಮ ವೇದಿಕೆಯಲ್ಲಿ ನೋಡಬಾರ್ದ ನಾವು? ನೋಡೋಣ ಅಲ್ವಾ? ಟ್ರೈಲರ್ ಪ್ಲೀಸ್. ಅದ್ಭುತವಾದಂತ ಟ್ರೈಲರ್ ನ ನೋಡ್ಕೊಂಡು ಬಂದ್ವಿ ನಾವು. ಈಗಾಗಲೇ ಭರ್ಜರಿ ಪ್ರದರ್ಶನವನ್ನ ಕಂಡು ವೀಕ್ಷಕರಿಂದ ಒಳ್ಳೆಯ ಪ್ರತಿಕ್ರಿಯೆ ಬರ್ತಾ ಇದೆ. ಧನಂಜಯ್ ಅವರೇ, ಒಬ್ಬ ನಿರ್ಮಾಪಕರಾಗಿ ನಿಮ್ಮ ಕನಸಿನ ಕೂಸು ಈ ಸಿನಿಮಾ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಇದೆ? ಖಂಡಿತ ತುಂಬಾ ಖುಷಿ. ಕನ್ನಡಿಗರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಬಡವರ ಸ್ಕಲಿಂದ ಕೈ ಹಿಡಿದಿದ್ದು ಅದು ಇಲ್ಲಿವರೆಗೂ ಬಂದು ಮತ್ತೆ ಇನ್ನೊಂದಿಷ್ಟು ಸಿನಿಮಾಗಳನ್ನ ಮಾಡಕ್ಕೆ ಶಕ್ತಿ ಕೊಟ್ಟಿರೋದು. ಸೊ ಎಲ್ಲಾ ಕ್ರೆಡಿಟ್ ಅವ್ರಿಗೆ ಸಲ್ಬೇಕು. ತುಂಬಾ ಖುಷಿ ವಿಚಾರ ಏನಂದ್ರೆ, ನಾ ಇಲ್ಲೂ ಟ್ರೈಲರ್ ಹಾಕಿದಾಗ ಇಲ್ಲಿ ಮಕ್ಕಳನ್ನ ನೋಡ್ತಾ ಇದ್ದೆ. ಮಕ್ಕಳು ತುಂಬಾ ನಕ್ಕೊಂಡು ಎಂಜಾಯ್ ಮಾಡ್ತಾ ಇದ್ರು. ಸಿನಿಮಾ ಯು ಸರ್ಟಿಫಿಕೇಟು ಅಂದರೆ ಫ್ಯಾಮಿಲಿ ಸಮೇತ ಕುಟುಂಬ ಸಮೇತರಾಗಿ ಬಂದು ಇಡೀ ಸಿನಿಮಾ ಚೆನ್ನಾಗಿ ನಕ್ಕು, ಕೊನೆಯಲ್ಲಿ ಮತ್ತೆ ಕಣ್ ತುಂಬಿಕೊಂಡು ಮತ್ತೆ ನಕ್ಕು. ಅಂದರೆ ಒಂದ್ಸರಿ ನೋಡಿದ್ರೆ ಮತ್ತೆ ಇನ್ನೊಂದ್ಸರಿ ನೋಡಬೇಕು ಅನ್ನೋ ಥರ ಇರುವಂಥ ಸಿನಿಮಾ. ಅದಕ್ಕೆ ಖುಷಿ. ವಾವ್, ವೆರಿ ನೈಸ್. ನಾಗಭೂಷಣ್ ಅವರೇ, ನಾಯಕ ನಟನಾಗಿ ಈ ಸಕ್ಸಸ್ ಬಗ್ಗೆ ನೀವೇನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ನನ್ನ ಮೊದಲನೇ ಚಿತ್ರ
ನಾಯಕ ನಟನಾಗಿ ಥಿಯೇಟ್ರಿಕಲ್ ರಿಲೀಸ್. ಹೇಳ್ತಾರೆ ನಗು ಸಾಂಕ್ರಾಮಿಕ ಅಂತ ಹೇಳ್ತಾರೆ. ಥಿಯೇಟ್ರಲ್ಲಿ ಒಬ್ಬ ನಕ್ಕಿದ್ರೆ ಒಂದು ಇನ್ನೊಂದು 10 ಜನ ನಗ್ತಾರೆ, 10 100 ಆಗುತ್ತೆ. ಅದು ಥಿಯೇಟ್ರಲ್ಲಿ ಆಗೋ ಮ್ಯಾಜಿಕ್ ಅದು. ಸೊ ಈ ಮ್ಯಾಜಿಕ್ನ ದಯವಿಟ್ಟು ಥಿಯೇಟ್ರಲ್ಲೇ ಅನುಭವಿಸ್ಬೇಕು. ಸೊ ಹಾಗಾಗಿ ನಮ್ಮ ಸಿನಿಮಾನ ಬಂದು ಥಿಯೇಟ್ರಲ್ಲೇ ಬಂದು ನೋಡಿ ಅಂತ ನಾನು ಕೇಳ್ಕೊತೀನಿ. ಓಕೆ, ನಮ್ಮ ಮನೆಯ ಮಗಳು ಅಮೃತ ಅವ್ರನ್ನ ಮಾತಾಡ್ಸೋಣ. ಅಮೃತ, ಈ ಸಕ್ಸಸ್ ಬಗ್ಗೆ ನಾಯಕ ನಟಿಯಾಗಿ ನಿಮ್ಗೆ ಎಷ್ಟು ಹೆಮ್ಮೆ ಇದೆ, ಎಷ್ಟು ಖುಷಿ ಇದೆ? ತುಂಬ ಖುಷಿ ಆಗ್ತದೆ. ಮುಹೂರ್ತ ಸ್ಟಾರ್ಟ್ ಆದಾಗಿಂದನೇ ಪ್ರೀತಿ ಕೊಟ್ಟಿದ್ರು, ಈಗ ರಿಲೀಸ್ ಆಗಿದೆ, ಇಷ್ಟು ಪ್ರೀತಿ ಇಷ್ಟು ಆಶೀರ್ವಾದ ಕನ್ನಡ ಜನತೆ ಕೊಡ್ತಿದ್ದಾರೆ, ನಮ್ಮ ಸಿನಿಮಾನ ಗೆಲ್ಲಿಸ್ತಿದ್ದಾರೆ. ಇನ್ನೂ ಯಾರು ಸಿನಿಮಾ ನೋಡಿಲ್ಲ ಅಂದರೆ ಪ್ಲೀಸ್ ಥಿಯೇಟರ್ಗೆ ಹೋಗಿನೇ ನೋಡಿ. ಒಳ್ಳೆ ಎಂಟರ್ಟೈನ್ಮೆಂಟ್ ಇರುವಂಥ ಒಂದು ಮೂವಿ, ಪ್ಲೀಸ್ ಸಪೋರ್ಟ್ ಮಾಡಿ. ಕರೆಕ್ಟ್, ಅಮೃತ ಅವರೇ ಹೇಳಿದ್ರು. ಯಾರ್ಯಾರು ಚಿತ್ರ ನೋಡಿಲ್ವೋ, ಈಗ ಆಲ್ರೆಡಿ ಚಿತ್ರ ತೆರೆ ಕಂಡು ಭರ್ಜರಿ ಪ್ರದರ್ಶನವನ್ನ ಕಾಣ್ತಾ ಇದೆ. ಚಿತ್ರ ನೋಡದೇ ಇರೋರು ಥಿಯೇಟರ್ಗೆ ಹೋಗಿ, ಚಿತ್ರಮಂದಿರಕ್ಕೆ ಹೋಗಿ ಚಿತ್ರವನ್ನ ನೋಡ್ಬೇಕು. ಕನ್ನಡ ಸಿನಿಮಾಗಳನ್ನ ಹರಸಿ ಹಾರೈಸಿ. ಸಿನಿಮಾ ಏನು ಹೇಳಕ್ ಹೊರಟಿದೆ ಅಂತ ಹೇಳಬೇಕು ಅಂದರೆ ನಮ್ಮ ಸಿನಿಮಾದಲ್ಲಿ ಕೊನೆಗೆ ಟೈಟ್ಲ್ ಕಾರ್ಡ್ ಮೇಲೆ ಒಂದು ಸಾಂಗ್ ಹಾಕಿದ್ದೀವಿ. ಸೊ ಇಡೀ ಸಿನಿಮಾದ ಸಾರ ಅದರಲ್ಲಿದೆ. ಅದನ್ನ ಹೇಳಿ, ಯಾಕೆಂದ್ರೆ ಇದು ಸಂಬಂಧಗಳ ಸೆಲೆಬ್ರೇಷನ್ ಅಲ್ಲ, ಸಂಬಂಧಗಳ ಬಗ್ಗೆ ಮಾತಾಡುತ್ತೆ. ಸಂಬಂಧ ಅನ್ನೋ ದೊಡ್ಡದು ಕಣ, ಒಟ್ಟಾಗಿ ಬಾಳೋದೇ ಚಂದ ಕಣ, ನಮ್ಮೋರು ತಮ್ಮೋರು ಇರ್ಬೇಕಣ, ಕೈ ಹಿಡಿದು ನಡೆಸೋರು, ಕಣ್ಣ ಹನಿ ಒರೆಸೋರು, ಹೊಟ್ಟೆ ತುಂಬ ನಗ್ಸೋರು, ಬಾಯಿ ತುಂಬ ಅರಸೋರು, ಕಿವಿಯ ಹಿಂಡೋ ಹಿರಿಯೋರು, ನಮ್ಮೋರು ತಮ್ಮೋರು ಇರ್ಬೇಕಣ, ಸಂಬಂಧ ಅನ್ನೋ ದೊಡ್ಡದು ಕಣ. ಕುಟುಂಬಗಳಲ್ಲ, ನಾವು ಎಲ್ಲರೂ ಅಲ್ಟಿಮೇಟ್ಲಿ ತದೇ ಹುಡುಕಾಟದಲ್ಲಿದ್ದರೂ ಕೊನೆಗೆ ವಾಪಸ್ ಹೋಗೋದು ನಮ್ಮ ಫ್ಯಾಮಿಲಿಗಳಿಗೆ. ಆ ಕುಟುಂಬಗಳ ಬಗ್ಗೆ ಮಾತಾಡೋವಂಥ ಸಿನಿಮಾ ಟಗರುಪಲ್ಲಿ. ವೆರಿ ನೈಸ್, ವೆರಿ ನೈಸ್. ಧನಂಜಯ್ ಅವ್ರಿಗೆ ಕನ್ನಡ ಅಷ್ಟೇ ಅಲ್ಲದೆ ಪರಭಾಷೆಯಲ್ಲೂ ಸಾವಿರಾರು ಅಭಿಮಾನಿಗಳಿದ್ದಾರೆ. ಇನ್ನು ನಮ್ಮ ವೇದಿಕೆಯಲ್ಲಿ ಹಾರ್ಡ್ ಕೋರ್ ಫ್ಯಾನ್ ಒಬ್ರು, ನೀವು ಬರ್ತಿದ್ದಾಗನೆ ಕಣ್ಣೀರ್ ಹಾಕೊಂಡು ನಿಮ್ಮನ್ನ ವೆಲ್ಕಮ್ ಮಾಡಿದ್ರು, ನಿಮ್ಮನ್ನ ಹಗ್ ಮಾಡ್ಕೊಂಡ್ರು. ಅವ್ರದೊಂದು ಪುಟ್ಟ ಆಸೆ ಇದೆ, ಅದನ್ನ ನೆರವೇರಿಸ್ತೀರಾ? ಖಂಡಿತ. ಚೈತ್ರ ಅವರೇ, ವೇದಿಕೆ ನಿಮ್ದು. ಡಾಲಿ ಧನಂಜಯ್ ಅವ್ರು ಇಲ್ಲೇ ಇದ್ದಾರೆ. ಮ್ಯೂಸಿಕ್ ಬರುತ್ತೆ, ನಿಮ್ ಜೊತೆ 1-2 ಹೆಜ್ಜೆನ ನಮ್ಮ ಚೈತ್ರ ಅವ್ರು ಹಾಕ್ಬೇಕಂತೆ. ಅಯ್ಯೋ 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 ಅಯ್ಯೋ, ಇಷ್ಟು ಲವ್ಲವ್ಕೆ ಇದ್ದಾರೆ ಚೈತ್ರ, ಯಾವತ್ತೂ ನೋಡಿಲ್ಲ. ಬರ್ಲಿ ಮ್ಯೂಸಿಕ್. ಸೂರ್ಯಕಾಂತಿ ನಾನು, ನನ್ನ ಸೂರ್ಯ ನೀನು, ನೀನ್ಯತ್ತಾಗೋದ್ರು ಅತ್ತ ಕಡೆ ತಿರುತ್ತೀನಿ ನಾನು, ಹೊಂಗೆ ನೆರಳಂಗೆ ನಿನ್ನ ಪ್ರೀತಿ ಅಕ್ಕರೆ, ನಿನ್ನ ಬಾಳಿನಲ್ಲಿ ನಾನು ಮಂಡ್ಯ ಸಕ್ಕರೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ಎಷ್ಟು ಖುಷಿ ಆಯ್ತು ನಿಮಗೆ. ಥ್ಯಾಂಕ್ ಯು ಜಿ ವಾಹಿನಿಗೆ ಮತ್ತೆ ನಮ್ಮ ಜೋಡಿ ನಂಬರ್ 1 ನಿಮ್ಮೆಲ್ರಿಗೂ ಥ್ಯಾಂಕ್ಸ್. ಅಂದರೆ ಯಾವಾಗಲೂ ಜೊತೆಗೆ ಹೋಗ್ತಾ ಇರ್ತೀವಲ್ಲ, ಸಿನಿಮಾ ಮತ್ತು ಇಲ್ಲಿ ನಮ್ಮ ಚಾನಲ್ಸ್ ಎಲ್ಲವೂ. ಸೊ ಪ್ರತಿ ಸಿನಿಮಾದಲ್ಲೂ ನಮ್ಮ ಸಿನಿಮಾಗಳನ್ನ ಆಡಿಯನ್ಸ್ಗೆ ತಲುಪಿಸೋಕ್ಕೆ ಇದು ಕೂಡ ತುಂಬ ಒಳ್ಳೆ ವೇದಿಕೆ. ಅದನ್ನು ಪ್ರತಿ ಸರಿ ಒಂದಲ್ಲ ಒಂದು ಕಾರ್ಯಕ್ರಮದ ಮೂಲಕ ಕಲ್ಪಿಸ್ಕೊಡ್ತಿರ್ತಾರೆ ಜಿ ಕನ್ನಡ. ಸೊ ಥ್ಯಾಂಕ್ ಯು. ಆ್ಯಂಡ್ ಜೋಡಿ ನಂಬರ್ 1 ತುಂಬ ಅದ್ಭುತವಾಗಿದೆ ಕಾರ್ಯಕ್ರಮ. ಖಂಡಿತ ನೋಡ್ತಾ ಇರ್ತೀವಿ, ತುಂಬ ಎಂಜಾಯ್ ಮಾಡ್ತೀವಿ. ಸೆಲೆಬ್ರೇಟ್ ಮಾಡಿ, ಮಜಾ ಮಾಡಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಿಮ್ಮ ಸಂಸ್ಥೆಯಿಂದ ಮತ್ತಷ್ಟು ಹೊಸ ಸಿನಿಮಾಗಳು ಬರ್ತಾ ಇರಲಿ, ಇನ್ನಷ್ಟು ಹೊಸ ಪ್ರತಿಭೆಗಳಿಗೆ ನಿಮ್ಮ ಕಡೆಯಿಂದ ಅವಕಾಶ ಸಿಗ್ತಾ ಇರಲಿ ಅಂತ ಕೇಳ್ಕೊಳ್ತೀವಿ. ಆಲ್ ದ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ ಯು. ಈ ಒಂದು ದಸರಾ ಸಂಚಿಕೆಯಲ್ಲಿ ನಮ್ಮ ಜೋಡಿಗಳು ನೀನಾ ಅನ್ನೋ ಲೆವೆಲ್ಗೆ ಅದ್ಭುತವಾಗಿ ಆಟವನ್ನ ಆಡಿದ್ರು, ಎಲ್ಲ ಸಕ್ಕತ್ತಾಗಿ ಎಂಟರ್ಟೈನ್ ಮಾಡಿದ್ರು. ಈಗ ನಮ್ಮ ಜೋಡಿಗಳಿಗೆ ಗಿಫ್ಟ್ಗಳನ್ನ ಕೊಡುವಂತ ಸಮಯ. ಅದಕ್ಕಿಂತ ಮುಂಚೆ ನಮ್ಮ ಬೀಗ್ರನ್ನ ವೇದಿಕೆ ಮೇಲೆ ವೆಲ್ಕಮ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಬನ್ನಿ. Gift hamper from GRB Masala for the happiest moment of the week. ಹ್ಯಾಪಿಯೆಸ್ಟ್ ಮೂಮೆಂಟ್, ಆನಂದ ಬಾಷ್ಪವನ್ನ ಸುರಿಸಿದಂತ ಚೈತ್ರ ಆನಂದ್. ಚೈತ್ರ ಹಾಗೂ ಆನಂದ್ ಅವ್ರಿಗೆ ಸಿಗ್ತಾ ಇದೆ GRB ಮಸಾಲಾ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಕಂಗ್ರ್ಯಾಚುಲೇಷನ್. ಗಿಫ್ಟ್ ಹ್ಯಾಂಪರ್ ಫ್ರಮ್ ದ ಗೋಲ್ಡ್ ವಿನ್ನರ್ ಫಾರ್ ದ ಗೋಲ್ಡನ್ ಜೋಡಿ ಆಫ್ ದ ವೀಕ್. ಮನೆ ಕಟ್ಟಿ ತೋರಿಸಿದಂತಹ ಚಿದಾನಂದ್ ಹಾಗೂ ಕವಿತಾ ಅವರಿಗೆ ಗೋಲ್ಡ್ ವಿನ್ನರ್ ಫಾರ್ ದ ಗೋಲ್ಡನ್ ಜೋಡಿ ಆಫ್ ದ ವೀಕ್. ಚಿದಾನಂದ್ ಹಾಗೂ ಕವಿತಾ ಜೋಡಿಗೆ ಸಿಗ್ತಾ ಇದೆ ಗೋಲ್ಡ್ ವಿನ್ನರ್ ಅವರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಏಷ್ಯನ್ ಪೇಂಟ್ಸ್ ರಾಯಲ್ ಗ್ಲೇಡ್ಸ್ ಸ್ಪಾಟ್ಲೈಟ್ ಪರ್ಫಾರ್ಮೆನ್ಸ್ ಆಫ್ ದ ವೀಕ್. ಇವರಿಗೆ ಪ್ರತಿ ವೀಕ್ ಕೊಡ್ಬೋದು. ಲಾವಣ್ಯ ಮತ್ತೆ ಶಶಿ.
ಕಂಗ್ರ್ಯಾಚುಲೇಷನ್ಸ್. ಇವತ್ತು ನಿಮ್ಮ ಪರ್ಫಾರ್ಮೆನ್ಸ್ ಆಗಿದೆ ಏಷ್ಯನ್ ಪೇಂಟ್ಸ್ ರಾಯಲ್ ಗ್ಲಿಟ್ಸ್ ಸ್ಪಾಟ್ಲೈಟ್ ಪರ್ಫಾರ್ಮೆನ್ಸ್ ಆಫ್ ದ ವೀಕ್ ಜೋಡಿ. ಸೊ ಹಾಗಾಗಿ ನೀವು ಏಷ್ಯನ್ ಪೇಂಟ್ಸ್ ರಾಯಲ್ ಗ್ಲಿಟ್ಸ್ ಸ್ಪಾಟ್ಲೈಟ್ ಗೆ ಹೋಗಿ ನಿಮ್ಮ ಫೋಟೋವನ್ನ ತೆಗೆದುಕೊಳ್ಳಬಹುದು. ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ಸ್. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋ ಬೆಸ್ಟ್ ಜೋಡಿ ಆಫ್ ದ ವೀಕ್ ಮಂಜು ಅನುಷಾ. ಮಂಜು ಹಾಗೂ ಅನುಷಾ ಅವರು ಈ ವಾರದ ಬೆಸ್ಟ್ ಜೋಡಿಯಾಗಿ ಆಯ್ಕೆ ಆಗಿದ್ದಾರೆ. ಇವರಿಗೆ ಸಿಗ್ತಾ ಇದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಕಡೆಯಿಂದ 10,000 ರೂಪಾಯಿಗಳ ಕ್ಯಾಶ್ ಪ್ರೈಸ್ ಹಾಗೂ ಗಿಫ್ಟ್ ಹ್ಯಾಂಪರ್. ಸಿ ವೇದಿಕೆ ಅನ್ನೋದು ಒಂದು ಬರೀ ಎಂಟರ್ಟೈನ್ಮೆಂಟ್ಗೋಸ್ಕರ ಈ ಜೋಡಿ ನಂಬರ್ 1 ನಡೆಸ್ತಾ ಇಲ್ಲ. ಎಂಟರ್ಟೈನ್ಮೆಂಟ್ ಜೊತೆಗೆ ಏನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡ್ ಬರ್ತೀವಿ. ಅದು ಇಡೀ ಜನತೆಗೆ, ನೋಡುವಂಥ ವೀಕ್ಷಕರಿಗೆ ಒಂದು ಕಲಿಯುವಂಥದ್ದು ಏನಾದರೂ ಇರುತ್ತೆ, ಅಥವಾ ಅವ್ರ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂಥ ಏನೋ ಒಂದು ಆದರ್ಶ ಇರುತ್ತೆ. ಅದ್ರ ಇವತ್ತಿನ ಒಂದು ಸಂಚಿಕೆ ಏನಿತ್ತು, ದಸರಾ ಸಂಭ್ರಮದ ಜೊತೆನಲ್ಲಿ ಗುಡಿ ಕೈಗಾರಿಕೆ ಇರ್ಬೋದು, ಆಮೇಲೆ ಜೋಡಿಗಳು ಕಟ್ಟದಂಥ ಮನೆ ಇರ್ಬೋದು, ಆಟ ಆಡಿರೋದಿರ್ಬೋದು, ಆ ಎಲ್ಲದರಲ್ಲೂ ಒಂದು ಪಾಠ ಇದೆ. ಬರೀ ಜೋಡಿಗಳು ಅನ್ನೋದು ಅಷ್ಟೇ ಅಲ್ಲದೆ ಅವರಿಬ್ಬರ ಮಧ್ಯದಲ್ಲಿ ಬಾಂಧವ್ಯ ಏನಿದೆ, ಸಂಬಂಧ ಎಷ್ಟು ಗಾಢವಾಗಿದೆ, ಇದರಿಂದ ಕಲ್ತ್ಕೊಳ್ಳೋದು ಏನನ್ನಷ್ಟು ಸಾಕಷ್ಟಿದೆ. ಸೊ ಅದನ್ನ ನಾವು ಆಟದ ಮುಖಾಂತರ ನಾವು ಹೇಳ್ಕೊಟ್ಟಿದೀವಿ. ತುಂಬಾ ಅರ್ಥಪೂರ್ಣವಾದಂಥ ಕಾನ್ಸೆಪ್ಟ್ ಅನ್ನ ಕೊಟ್ಟಂತ ಝೀಗೆ ಲವ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಮಾಲ್ವಿಕಮ್ಮ, ಪ್ರೇಮ್ ಅವ್ರನ್ನ ಮೊದಲು ನೋಡಿದಾಗ, ಅಂದ್ರೆ ಈ ಶೂಟಿಂಗ್ ಶುರುವಾಗ ಮುಂಚೆ ನೋಡಿದಾಗ, ಇದು ಯಾರೋ 25 ವರ್ಷದ ಹೊಸ ಹೀರೋ ಯಾರೋ ಬಂದಂಗಿದೆಯಲ್ಲ ಅಂತ ಅಂದ್ಕೊಂಡೆ ನಾನು. ಅದನ್ನ ನೋಡಿದ್ರೆ ಅವ್ರ ಮಗಳನ್ನ ಕರ್ಕೊಂಡು ಬಂದಿದ್ದಾರೆ. ಮಗಳು ಹೀರೋಯಿನ್ ಅಂದ್ರೆ ಯಾರಾದ್ರೂ ನಂಬೋದಕ್ ಸಾಧ್ಯನಾ ಹೇಳಿ? ಪ್ರೇಮ್ ನಾನು ನೋಡಿದ್ರೆ ಅವ್ರ ಮಗಳು ಹೀರೋಯಿನ್ ಅಂದ್ರೆ ಯಾರಾದ್ರೂ ನಂಬ್ತಾರ? ಹಾಗೆ ಇವತ್ತು ಅಮೃತ ಮತ್ತೆ ನಾಗಭೂಷಣ್ ಧನಂಜಯ ಬಂದಿದ್ದು ಬಹಳ ಸಂತೋಷದ ವಿಷಯ. ಟಗರು ಪಲ್ಯ ಅದು ಚೆನ್ನಾಗಿ ನಡೀಲಿ ಸಿನಿಮಾ ಅಂತ ನಾನು ಹಾರೈಸ್ತೀನಿ. ಎಲ್ಲೇ ಇಲ್ಲದ ಯಶಸ್ಸು ಸಿಗ್ಲಿ ಅಂತ ನಾನು ಹಾರೈಸ್ತೀನಿ. ನಿಮ್ಮ ಮಗಳು ಹೀರೋಯಿನ್ ಆಗಿದ್ದಾರೆ, ನಿಮ್ಮ ಮಗನೂ ಈ ಕಲಾವಿದ. ನಿಮ್ಮ ಒಬ್ಬರ ಮನೆಯಲ್ಲಿ ಇಂಥ ಸುಂದರವಾದ 3 ಮುಖಗಳು ತೆರೆ ಮೇಲೆ ಬರ್ತಾ ಇವೆ. ಹಾಗಾಗಿ ಪ್ರೇಮ್ ಜೊತೆಗೆ ನಾವೆಲ್ಲರೂ ಈ ವೇದಿಕೆಯನ್ನು ಹಂಚ್ಕೋತಾ ಇರೋದು ನನಗೆ ಬಹಳ ಹೆಮ್ಮೆ ವಿಷಯ. ಧನ್ಯವಾದಗಳು ಜಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಾವೆಲ್ಲರೂ ನಿಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಇದು ಜೋಡಿ ನಂಬರ್ 1 ಸೀಸನ್ 2 ಜೋಡಿ ದಸರಾ, ಕೋ ಪ್ರೆಸೆಂಟೆಡ್ ಬೈ ಹಾರ್ಲಿಕ್ಸ್ ವುಮೆನ್ಸ್ ಪ್ಲಸ್, ಕೋ ಪವರ್ಡ್ ಬೈ ಗೋಲ್ಡ್ ವಿನ್ನರ್, ಸ್ಪೆಷಲ್ ಪಾರ್ಟ್ನರ್ GRP ಮಸಾಲಾ, ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ಹ್ಯಾಟ್ಸನ್ ಕಾರ್ಡ್, ಭೀಮಾ ಜ್ಯುವೆಲರ್ಸ್ ಸಿನ್ಸ್ 1925, ಅಸೋಸಿಯೇಟ್ ಸ್ಪಾನ್ಸರ್ಸ್ ಕೋಡಾ ಸ್ಲಾವಿಯಾ, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಮತ್ತೆ ಮುಂದಿನ ವಾರ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಜಂಗಪ್ಪ ಹಾಗೂ ನನ್ನ ಪ್ರೀತಿಯ ಕೋ ಹೋಸ್ಟ್ ಕುರಿ ಪ್ರತಾಪ್ ನಮ್ಮ ಇಡೀ ಜೋಡಿ ತಂಡದೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ಕರ್ನಾಟಕ, ಶುಭರಾತ್ರಿ, ಐ ಲವ್ ಯು ಆಲ್.